ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು. ಬುದ್ಧನ ಮೊದಲ ಧರ್ಮೋಪದೇಶವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳ್ದ. ಹಾಗಾದರೆ ಅಂತಂದ್ರೆ ಧಮ್ಮ ಚಕ್ಕಪ ಬಟ್ಟನ ಸುಟ್ಟ ಅಂಥೇಳಿ ವರ್ಡ್ ಅದದು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಗೌತಮ ಬುದ್ಧರ ಆಧ್ಯಾತ್ಮಿಕ ಗುರು ಯಾರು ಅಂತ UPSC ಕೇಳಿದ್ರು. ಅಲಾರ ಕಮ. ಅವರ ಆಧ್ಯಾತ್ಮಿಕ ಗುರು ಯಾರು ಅಂತ ಕೇಳಿದ್ರು ಅಂದ್ರೆ ಅಲಾರ ಕಮ ಅಂಥೇಳಿ ಹೇಳಬೇಕು. ಇನ್ನು ಗೌತಮ ಬುದ್ಧರಿಗೆ ಜ್ಞಾನೋದಯವಾಗಿರುವುದು ಎಲ್ಲಿ ಅಂತ ಕೇಳ್ತಾರೆ. ಅಲಾರ ಕಮ. ಬಿಹಾರದ ಬೋಧಗಯ ಎಂಬಲ್ಲಿ. ಎಲ್ಲಿ ಅಂದರೆ ಬಿಹಾರದ ಬೋಧಗಯ ಎಂಬ ಸ್ಥಳದಲ್ಲಿ. ಯಾವ ನದಿಯ ದಡದಲ್ಲಿ ಅಂತ ಕೇಳಿದ್ರು ಅಂದ್ರೆ ನಿರಂಜನಾ ನದಿಯ ದಡದಲ್ಲಿ. ನಿರಂಜನಾ ನದಿ ದಡದಲ್ಲಿ. ಎಷ್ಟು ಇದು ಬೇಸಿಕ್. ಅವರ ಮೊದಲ ಧರ್ಮೋಪದೇಶ ಎಲ್ಲಿ ನಡೆಯಿತು ಅಂದ್ರೆ ಉತ್ತರ ಪ್ರದೇಶದ ಸಾರನಾಥದ ಜಿಂಕೆ ವನದಲ್ಲಿ 5 ಜನ ಶಿಷ್ಯರಿಗೆ ಧರ್ಮೋಪದೇಶ ಮಾಡಿದರು. ಹಾಗಾದರೆ ಇಲ್ಲೊಂದು ಸಣ್ಣ ಪ್ರಶ್ನೆ. ಗೌತಮ ಬುದ್ಧರಿಗೆ ಎಂದರೆ ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ, ಲೈಟ್ ಆಫ್ ಏಷ್ಯಾ. ಗೌತಮ ಬುದ್ಧರ ಜೀವನದ ಯಾವ ಘಟನೆಯೂ ಹುಣ್ಣಿಮೆಯ ದಿನ ನಡೆದಿಲ್ಲ. ಪ್ರಮುಖವಾದಂಥ ಅಂಶಗಳದಾವ. ಜನನ, ಮನೆ ಬಿಟ್ಟು ಹೊರಟಿರುವುದು, ಜ್ಞಾನೋದಯ, ಈ ರೀತಿ ಅದಾವಲ್ಲ. ಗೌತಮ ಬುದ್ಧರ ಜೀವನದಲ್ಲಿ ಯಾವ ಪ್ರಮುಖ ಘಟನೆಯೊಂದು ಹುಣ್ಣಿಮೆಯ ದಿನ ನಡೆದಿಲ್ಲ ಅಂದಂಗ. ಅದು ತಮಗ ಕ್ವಶನ್ ಮಾರ್ಕ್ ಅಂದಂಗ. ನೆಕ್ಸ್ಟ್, ಈ ಕೆಳಗಿನ ಯಾವ ಬ್ಯಾಂಕ ಮದನ್ ಮೋಹನ್ ಮಾಳವಿಯಾ ಅವರಿಗೆ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ಸ್ಥಾಪನೆಗೆ ಹಣಕಾಸಿನ ಸಹಾಯ ಮಾಡಿತು? PNB. ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. PNB ಬ್ಯಾಂಕಿನ ವಿಶೇಷತೆ ಏನು ಅನ್ನೋದು ಕೇಳ್ತಾರೆ ಕ್ವಶನ್ ಎಕ್ಸಾಮ್ದಾಗ ಪದೇ ಪದೇ. PNB ಬ್ಯಾಂಕ್ ಇದರ ಬಗ್ಗೆ ಒಂದಿಷ್ಟು ಗೊತ್ತಿರಬೇಕು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, PNB ಅಂತೇಳಿ ಕರಿತೇವೆ ನಾವು. ಇದರ ವಿಶೇಷತೆ ಏನು ಅಂದ್ರೆ ಸ್ಥಾಪನೆಯಾಗಿದ್ದು ಎಷ್ಟರದಾಗ ಅಂದ್ರೆ 1894ರಲ್ಲಿ ಸ್ಥಾಪನೆ ಆಯಿತು. ಮೊದಲ ಸ್ಥಾಪನಾ ಸ್ಥಳ ಯಾವುದಿತ್ತು ಅಂದ್ರೆ ಲಾಹೋರದಲ್ಲಿ ಇತ್ತು. ಹಾಗಾದರೆ ಆ ನಂತರ ಇದರ ಈಗಿನ ಕೇಂದ್ರ ಸ್ಥಳ ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ನವದೆಹಲಿ. ಎಷ್ಟು ಮೊದಲು ಇದರ ಕಾನ್ಸೆಪ್ಟ್ ಬಂತು. ಇನ್ನು ಇದರ ಸ್ಥಾಪಕರು ಯಾರಿದ್ರು ಅಂದ್ರೆ ಲಾಲಾ ಲಜಪತ್ ರಾಯ್ ಅವರು ಮತ್ತು ದಯಾಳ ಸಿಂಗ್ ಕೂಡಿ ಸ್ಥಾಪನೆ ಮಾಡಿದ್ರು. ದಯಾಳ ಸಿಂಗ ಮತ್ತು ಲಾಲಾ ಲಜಪತ್ ರಾಯ್. ಏನೋ ಒಬ್ಬರು ಯಾರು ಅಂದ್ರೆ ಲಾಲಾ ಲಜಪತ್ ರಾಯ್, ಇಬ್ಬರು ಕೂಡಿ ಸ್ಥಾಪನೆ ಮಾಡಿದ್ರು. ನೆಕ್ಸ್ಟ್, ಪ್ರಾರಂಭದ ಕೇಂದ್ರ ಸ್ಥಳ ಯಾವುದ್ರಿ? ಲಾಹೋರ್. ಈಗ ನವದೆಹಲಿ. ಇದು ಕೇವಲ ಭಾರತೀಯ ಬಂಡವಾಳವನ್ನು ಹೊಂದಿರುವ ಭಾರತೀಯ ಬಂಡವಾಳ ಹೊಂದಿರುವ ಮೊದಲ ಬ್ಯಾಂಕ್ ಇದೆ. ಇಲ್ಲಿ ಇದು ಇಂಪಾರ್ಟೆಂಟ್. ಫಸ್ಟ್, ಕೇವಲ ಭಾರತೀಯ ಬಂಡವಾಳ ಹೊಂದಿರುವ ಮೊದಲ ಭಾರತೀಯ ಬ್ಯಾಂಕ್. ಇನ್ನು ಇಲ್ಲೊಂದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಮಾಡ್ತದೆ. ಮತ್ತು ಸರ ಹೌದು ಬ್ಯಾಂಕ್ ಏನ್ರಿ ಅಂತ ಕೇಳಿದ್ರಂದ್ರೆ, ಹೌದ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ಬ್ಯಾಂಕ್ಗಳಲ್ಲಿ ಒಂದ್ರಿ ಅದು. 1881 ಉತ್ತರ ಪ್ರದೇಶದಲ್ಲಿ. ಇದು ಏನದಂದ್ರೆ ಅದು ಮೊದಲದ, ಬಟ್ ಅದಕ್ಕೆ ಬಂಡವಾಳ ಭಾರತೀಯರು ಇರಲಿಲ್ಲ. ಭಾರತದಲ್ಲಿ ಸ್ಥಾಪಿತವಾದ ಮೊದಲ ಬ್ಯಾಂಕ್ ಬ್ರಿಟಿಷರ ಬಂಡವಾಳ ಹಾಕಿದ್ರು. ಇದಕ್ಕೆ ಅಷ್ಟು ಜನ ಬಂಡವಾಳ ಕ್ಯಾಪಿಟಲ್ ಯಾರ್ದಿತ್ತು ಅಂದ್ರೆ ಹೂಡಿಕೆ ಹಣ ಅಂದ್ರೆ ಭಾರತೀಯರದಿತ್ತು. ಕೇವಲ ಭಾರತೀಯ ಬಂಡವಾಳ ಹೊಂದಿರುವ ಮೊದಲ ಭಾರತೀಯ ಬ್ಯಾಂಕ್ PNB. ಆದರೆ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ವಾಣಿಜ್ಯ ಬ್ಯಾಂಕ್ ಹೌದು ಕಮರ್ಷಿಯಲ್ ಬ್ಯಾಂಕ್ 1881 ಉತ್ತರ ಪ್ರದೇಶ. ಹೌದು ಎಂದರೆ ಈಗಿನ ಅಲಹಾಬಾದ್ ಪ್ರದೇಶವನ್ನು ಒಳಗೊಂಡಿದೆ. ಇದು ಗೊತ್ತಿರಬೇಕು. ಇನ್ನು PNB ಬ್ಯಾಂಕ್ನಲ್ಲಿ ಯಾರ್ಯಾರು ಏನಾದ್ರು ಅಕೌಂಟ್ಸ್ ಹೊಂದಿದ್ರು ಅಂತ ಕೇಳಿದ್ರು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಇದೇ ಬ್ಯಾಂಕ್ದಾಗ ಅಕೌಂಟ್ ಹೊಂದಿದ್ರು. ಜೆ ನೆಹರು ಅವರು ಇದೇ ಬ್ಯಾಂಕ್ನಾಗ ಅಕೌಂಟ್ ಹೊಂದಿದ್ರು. ಇಂದಿರಾ ಗಾಂಧಿ ಇವರೆಲ್ಲ ಈ ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದರು.
ಅಕೌಂಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ಲಸ್ ಜಲಿಯನ್ ವಾಲಾಬಾಗ ಕಮಿಟಿ ಅಂತ ಹೇಳೋದಲ್ಲ, ಅದನ್ನು ಇಲ್ಲಿ ಅಕೌಂಟ್ ತೆರೆದಿತ್ತು. ಇಷ್ಟೆಲ್ಲ ನಮಗೆ ಗೊತ್ತಿರಬೇಕು, ಫಸ್ಟ್ ಬೇಸಿಕ್ ಇದು. ಈ ಬ್ಯಾಂಕದಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ಚಾಲು ಮಾಡೋರು ಇದ್ದರು. ಯಾರು ಅಂದ್ರೆ ಮದನ್ ಮೋಹನ್ ಮಾಳವೀಯ, MM ಮಾಳವೀಯ, ಮದನ್ ಮೋಹನ್ ಮಾಳವೀಯ. ಆ ಹಿಂದೂಸ್ತಾನ್ ಪತ್ರಿಕೆಯನ್ನು ಸ್ಥಾಪನೆ ಮಾಡಕ್ಕೆ ಅವರಿಗೆ 50,000 ರೂಪಾಯಿ ರೊಕ್ಕ ಬೇಕಾಗಿದ್ದು. ಈ 50,000 ರೂಪಾಯಿ ಲೋನವನ್ನು ಇದೇ PNB ಯಲ್ಲಿ ಪಡೆದಿದ್ದಾರೆ. ಇದು SSC ಕ್ವಶನ್. PNB ಬ್ಯಾಂಕ್ದೊಳಗೆ 50,000 ರೂಪಾಯಿ ಲೋನ್ ತೊಗೊಂಡು ಎಂದ ಪತ್ರಿಕೆ ಚಾಲು ಮಾಡ್ಯಾರ. ಯಾರು ಅಂದ್ರೆ ಮದನ್ ಮೋಹನ್ ಮಾಳವೀಯ, ಅವರಿಗೆ ಪ್ರೀತಿಯಿಂದ ಮಹಾಮಾನ್ಯ ಅಂತಲೂ ಕರೆಯಲಾಗುತ್ತದೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಅಂದ್ರೆ ಮದನ್ ಮೋಹನ್ ಮಾಳವೀಯ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ಸ್ಥಾಪನೆಗಾಗಿ ಯಾವ ಬ್ಯಾಂಕಿನದಿಂದ ಹಣಕಾಸಿನ ಸಹಾಯ ಪಡೆದರು? PNB. ಎಷ್ಟು ಹಣ ತೊಗೊಂಡಿದ್ರು? 50,000. ನಾನು ನಿಮ್ಮ ಮತವನ್ನು ಗಳಿಸುತ್ತಿರಲಿ ಅಥವಾ ಇಲ್ಲದೇ ಇರಲಿ, ನಾನು ನಿಮ್ಮ ಮಾತನ್ನು ಕೇಳಿದ್ದೇನೆ, ನಾನು ನಿಮ್ಮಿಂದ ಕಲಿತಿದ್ದೇನೆ, ನೀವು ನನ್ನನ್ನು ಉತ್ತಮ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ಎಂದು ಹೇಳಿದ ವ್ಯಕ್ತಿ ಯಾರು ಅಂತ ಕೇಳ್ತಾರ. ಬರಾಕ್ ಒಬಾಮಾ. ಯಾವ ದೇಶದವ ಅಂದ್ರೆ ಇವ ಅಮೇರಿಕಾದ ಅಧ್ಯಕ್ಷ ಆಗಿದ್ದ. ಅಮೇರಿಕಾದ ಮಾಜಿ ಅಧ್ಯಕ್ಷರು ಬರಾಕ್ ಒಬಾಮಾ. ನಾವು ಹಾಗಾದರೆ ಏನು ಅಂದ್ರೆ ಒಂದು ಪೆನ್ನು, ಒಂದು ಪುಸ್ತಕ, ಒಂದು ಏನಂದ್ರೆ ಶಿಕ್ಷಣ ಎನ್ನುವುದು ಮಗುವನ್ನು ದಿಕ್ಕನ್ನು ಅಥವಾ ಜೀವನವನ್ನು ಬದಲಾಯಿಸುತ್ತಿದೆ. ಅದು ಹೇಳಿದವರು ಮಲಾಲಾ ಅಂಥೇಳಿ, ಪಾಕಿಸ್ತಾನದಿಂದ ಏನಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣದ ಹೋರಾಟಗಾರ್ತಿ. ಆ ಮಲಾಲಾ ಹೇಳಿರುವ ವಾಕ್ಯ ಅದನ್ನು SSCಗೆ ಕೇಳಿದ್ದು. ಹಾಗಾಗಿ ಏನೋ ಒಂದು ಕ್ವಶನ್ ಗಾಂಧೀಜಿಯವರ ಬಗ್ಗೆ ಕೇಳಿದ್ರು. ಹಳ್ಳಿಯ ಭಾರತದ ನಿಜವಾದ ಆತ್ಮ ಹಳ್ಳಿಯಲ್ಲಿ ಇದೆ ಅಂತೇಳಿ ಹೇಳಿದವರು ಯಾರು ಅಂತ ಕೇಳ್ತಾರೆ? ಗಾಂಧೀಜಿಯವರು. ಅದನ್ನು SSCಗೆ ಕೇಳ್ಯಾರ. ಇಲ್ಲಿ ಅಮೇರಿಕಾದ ಅಧ್ಯಕ್ಷ ಬರಾಕ್ ಒಬಾಮಾ, ನಾನು ನಿಮ್ಮ ಮತವನ್ನು ಗಳಿಸುತ್ತಿರಲಿ ಅಥವಾ ಇಲ್ಲದೇ ಇರಲಿ, ನಾನು ನಿಮ್ಮ ಮಾತನ್ನು ಕೇಳಿದ್ದೇನೆ, ನಾನು ನಿಮ್ಮಿಂದ ಕಲಿತಿದ್ದೇನೆ, ನೀವು ನನ್ನನ್ನು ಉತ್ತಮ ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ. ಆಯ್ಕೆಗೊಂಡ ಮೊದಲನೆಯ ಸ್ಪೀಚ್ನಾಗ ಹೇಳಿದ್ದು. ಹಾಗಾದರೆ ಅಮೇರಿಕಾ ದೇಶದ ಚುನಾವಣೆಯ ಬಗ್ಗೆ ಒಂದಿಷ್ಟು ನಮಗೆ ಮಾಹಿತಿ ಇರಬೇಕು. ಈ ಸದ್ಯಕ್ಕೆ ಯಾರ ಅಧ್ಯಕ್ಷರದನ್ನು? ಜೋ ಬಿಡನ್. ಈ ಜೋ ಬಿಡನ್ ಎನ್ನುವರು ಈಗಿನ ಎಷ್ಟನೇ ಅಧ್ಯಕ್ಷರದನ್ನು? 46th US ಪ್ರೆಸಿಡೆಂಟ್. ಇದು ನಮಗೆ ಕರೆಕ್ಟಾಗಿ ಗೊತ್ತಿರಲಿ. ಹಾಗಾದರೆ ಇವ್ರದ್ದು ಯಾವ ಪಕ್ಷ ಅಂದ್ರೆ ಡೆಮೊಕ್ರಾಟಿಕ್. ಅಮೇರಿಕದಾಗ ಸಂಸತ್ತಿಗೆ ಏನಂತಾರ ಅಂದ್ರೆ ಕಾಂಗ್ರೆಸ್ ಅಂತಾರ. ಏನಂತೇಳಿ ಕರೀತಾರ್ರಿ? ಕಾಂಗ್ರೆಸ್. ಅಲ್ಲಿ ಪಾರ್ಲಿಮೆಂಟಕ್ಕೆ ಇದೇನಿದು ಕಾಂಗ್ರೆಸ್ ಅಂದ್ರೆ ಇಸ್ರೇಲ ನೆಸೆಟ, ನೇಪಾಳ ನ್ಯಾಷನಲ್ ಪಂಚಾಯತ, ಬಾಂಗ್ಲಾ ಜನತಾ ಸಂಸತ್ತು, ಭಾರತ ಸಂಸತ್ತು. ಹಾಗಾದರೆ ಮಾಲ್ಡೀವ್ಸ ಮಜ್ಲಿಸ್, ಇನ್ನು ಏನಂದ್ರೆ ಐಲ್ಯಾಂಡ ಅಲ್ಥಿಂಗ, ಈ ರೀತಿ ಏನು ಬರ್ತಾವಲ್ಲ. ಹಾಗಾಗಿ ರಷ್ಯಾದು ಡುಮಾ ಅಂತ ಹೇಳಿ ಬರ್ತದೆ, ಅಮೇರಿಕಾದೊಳಗೆ ಕಾಂಗ್ರೆಸ್ ಅಂತ ಹೇಳಿ ಬರ್ತದೆ. ಈ ರೀತಿ ಅದಾವು ಹೆಸರುಗಳದಾವು. ಅಮೇರಿಕಾದ ಸಂಸತ್ತಿನ ಹೆಸರಿಗೆ ಏನೆಂದು ಕರೆಯುತ್ತಾರೆ ಅಂದ್ರೆ ಕಾಂಗ್ರೆಸ್. ಇದು ಗೊತ್ತಿರಲಿ. ಅಮೇರಿಕಾದಲ್ಲಿನೂ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇದೆ. ಹಾಗಾದರೆ ಸೆನೆಟ್ ಎಂದರೆ ಮೇಲ್ಮನೆ, ಸೆನೆಟ್ ಎಂದರೆ ಮೇಲ್ಮನೆ ಅಲ್ಲಿ. ಇನ್ನು ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಎಂದರೆ ಕೆಳಮನೆ. ರಿಪ್ರೆಸೆಂಟೇಟಿವ್ ಎಂದರೆ ಯಾವ ಮನೆ ಅಂದರೆ ಕೆಳಮನೆ. ಅಂದ್ರೆ ಯಾವ ಸದನ ಅದಂದ್ರೆ ದ್ವಿಸದನ. ಅಮೇರಿಕಾದಲ್ಲಿ ಎಂಥ ಅಧ್ಯಕ್ಷೀಯ ಆಡಳಿತ ಸರ್ಕಾರ ವ್ಯವಸ್ಥೆ ಇದೆ, ಆಡಳಿತ ಪದ್ಧತಿ ಇದೆ, ಅಧ್ಯಕ್ಷೀಯ ಆಡಳಿತ ಪದ್ಧತಿ. ಭಾರತದಲ್ಲಿ ಸಂಸದೀಯ ಸರ್ಕಾರದ ಪದ್ಧತಿ ಅದ, ಅಮೇರಿಕಾದಾಗ ಅಧ್ಯಕ್ಷೀಯ ಆಡಳಿತ ಪದ್ಧತಿ ಅದ. ಅಮೇರಿಕಾದಲ್ಲಿ ದ್ವಿಪಕ್ಷ ಆಡಳಿತ ಪದ್ಧತಿ, ಎರಡೇ ಪಕ್ಷಗಳದಾವ ಅಧಿಕಾರದಲ್ಲಿ. ಹಾಗಾದರೆ ಆ ಪಕ್ಷಗಳು ಯಾವೇ ಇರಲಕ್ಕ ಒಂದು ಸಲ ಅಧಿಕಾರಕ್ಕೆ ಬಂದ್ರೆ 4 ವರ್ಷ ಅವಧಿ ಇರ್ತವೆ. ಒಬ್ಬ ವ್ಯಕ್ತಿ ಅಮೇರಿಕಾದಲ್ಲಿ ಎಷ್ಟು ಬಾರಿ ಅಧ್ಯಕ್ಷನಾಗಬಹುದು ಅಂದ್ರೆ 2 ಬಾರಿ ಅಧ್ಯಕ್ಷ ಆಗಬಹುದು. ದ್ವಿಪಕ್ಷ ಆಡಳಿತ ಪದ್ಧತಿ ಇದೆ ಅಮೇರಿಕಾದಲ್ಲಿ. ಒಬ್ಬ ವ್ಯಕ್ತಿಯು ಅಧ್ಯಕ್ಷ 4 ವರ್ಷ ಇರ್ತಾನ. ಹಾಗಾದರೆ ಎಷ್ಟು ಸಲ ಆಗ್ಬೋದು ಅಂದ್ರೆ ಮ್ಯಾಕ್ಸಿಮಮ್ 2 ಸಲ. ಇದು ಗೊತ್ತಿಲ್ಲ. ಒಂದು ರಿಪಬ್ಲಿಕ್ ಅಂತೇಳಿ ಅದ ಪಕ್ಷ, ರಿಪಬ್ಲಿಕ್. ಎರಡನೆಯದು ಡೆಮೋಕ್ರೆಟಿಕ್ ಅದ.
ಹಾಗಾದರೆ ರಿಪಬ್ಲಿಕ್ಗೆ ಕನ್ಫ್ಯೂಷನ್ ಆಗ್ತದೆ. ಡೆಮಾಕ್ರಾಟಿಕ್ಗೆ ಡಾಂಕಿ ಅದ ಚಿತ್ರ ಅಂದ್ರೆ ಕತ್ತಿ ಇವ್ರದ್ದು, ಅಂದ್ರೆ ಇದರ ಅರ್ಥ ಇವ್ರ ಪಕ್ಷ ಡೆಮಾಕ್ರಾಟಿಕ್, ಅವ್ರ ಚಿಹ್ನೆ ಡಾಂಕಿ ಅದ. ರಿಪಬ್ಲಿಕ್ ಅಂದ್ರೆ ಎಲಿಫೆಂಟ್ ಅದ. ಎಲಿಫೆಂಟ್ ಅಂದ್ರೆ ಏನ್ರಿ? ಆನೆ. ಇದಕ್ಕಿಂತ ಮೊದಲಿದ್ನಲ್ಲ ಡೊನಾಲ್ಡ್ ಟ್ರಂಪ್, ಅವರದ್ದು ಚಿಹ್ನೆ ಆನೆ ಇತ್ತು. ಇವ್ರದ್ದು ಯಾವುದಂದ್ರೆ ಡೆಮಾಕ್ರೆಟಿಕ್ ಡಾಂಕಿ. ಇವ್ರದ್ದು ಚಿಹ್ನೆನ ಸರ್ಕಾರದ ಚಿಹ್ನೆ ಏನಂದ್ರೆ ಈಗಲ್, ವೈಟ್ ಈಗಲ್, ರಣಹದ್ದು ಅದ. ರಣಹದ್ದು. ಇವರ ಕ್ರೀಡೆ ಇವರ ಕ್ರೀಡೆ ಯಾವುದು ಅಂತ ಕೇಳ್ತಾರ. ಹಾಗಾಗಿ ಬೇಸ್ ಬಾಲ್ ಅಂತ ಹೇಳಬೇಕು. ಅಮೇರಿಕಾದ ರಾಷ್ಟ್ರೀಯ ಕ್ರೀಡೆ ಯಾವುದ್ರಿ? ಬೇಸ್ ಬಾಲ್. ಇಲ್ಲಿ ಒಂದು ತಮಗ ಸಣ್ಣ ಕ್ವಶನ್. ಅಮೇರಿಕಾ ದೇಶದಲ್ಲಿ ಒಬ್ಬ ವ್ಯಕ್ತಿಯು ಚಲನಚಿತ್ರದ ಹೀರೋ ಒಬ್ಬ ಅಧ್ಯಕ್ಷ ಆಗಿ ಹೋಗ್ಯಾನ. ಅಮೇರಿಕಾ ದೇಶದಲ್ಲಿ ಚಲನಚಿತ್ರ ಉದ್ಯಮಿ ಒಬ್ಬನು ಅಧ್ಯಕ್ಷನಾಗಿ ಹೋಗ್ಯಾನ. ಹೀರೋ ಇದ್ದನ್ನು ಪಿಕ್ಚರ್ಗಳದಾಗ ಅವನೇ ಅಧ್ಯಕ್ಷ ಆಗ್ಯಾನ. ಆ ವ್ಯಕ್ತಿ ಯಾರು? ತಮಗೆ ಹೋಮ್ವರ್ಕ. ಅಮೇರಿಕಾ ದೇಶದಲ್ಲಿ ಚಲನಚಿತ್ರ ರಂಗದ ವ್ಯಕ್ತಿಯೊಬ್ಬನು ಅಥವಾ ನಾಯಕನೊಬ್ಬನು ಅಮೇರಿಕಾದ ಅಧ್ಯಕ್ಷನಾಗಿದ್ದಾನೆ. ಆ ವ್ಯಕ್ತಿ ಯಾರು? ಅಮೇರಿಕಾದೊಳಗೆ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್. ಇಲ್ಲಿಯವರೆಗೂ ಅಮೇರಿಕಾದಲ್ಲಿ ಒಬ್ಬ ಮಹಿಳೆಯೂ ಅಧ್ಯಕ್ಷ ಸ್ಥಾನದ ಪಟ್ಟನೆ ಹೊಂದಿಲ್ಲ. ಇದು ವಿಶೇಷ. ಆದರೆ ಭಾರತದಲ್ಲಿ ಮಹಿಳೆಯರಿಗೆ ಎಲ್ಲ ಸ್ಥಾನಮಾನಗಳು ಸಿಕ್ಕವು. ಅಧ್ಯಕ್ಷ ಹಿಡಿದು ಗ್ರಾಮ ಪಂಚಾಯತಿ ಸದಸ್ಯರವರೆಗೆ ಮಹಿಳೆಯರಿಗೆ ಎಲ್ಲ ಹುದ್ದೆಗಳು ಸಿಕ್ಕವು. ಅಮೇರಿಕಾದೊಳಗೆ ಇಲ್ಲಿಯವರೆಗೂ ಒಂದು ಬಾರಿಯೂ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಮಹಿಳೆಯರಿಗೆ. ನೆಕ್ಸ್ಟ್ ಇದು. ಇನ್ನು ಭಾರತದಲ್ಲಿ ಸ್ವೀಕಾರವಾದ ಶಬ್ದ ಮಾಲಿನ್ಯದ ಮಟ್ಟ ಎಷ್ಟು ಇರುತ್ತದೆ ಅಂತ ಕೇಳ್ತಾರ. 40 to 45 ಡೆಸಿಬಲ್ಸ್ ಆಗಾಯಿತು. ಶಬ್ದದ ಪ್ರಮಾಣವನ್ನು ಯಾವ ಮಾನದಲ್ಲಿ ಅಳಿತಾರ ಅಂತ ಕೇಳಿದ್ರು ಅಂದ್ರೆ ಡೆಸಿಬಲ್ ಮಾನದಲ್ಲಿ ಅಳಿತಾರ. ಇದು ಗೊತ್ತಿರಲಿ. ಶಬ್ದದ ಕುರಿತು ಅಕೌಸ್ಟಿಕ್ಸ್ ಎಂದು ಕರೆಯುತ್ತಾರೆ. ಅಧ್ಯಯನ ಮಾಡುವುದಕ್ಕೆ ಏನಂತಾರೆ? ಅಕೌಸ್ಟಿಕ್ಸ್. ಕೇಳಲು ಯೋಗ್ಯವಾದ ಶಬ್ದದ ಪ್ರಮಾಣ 20 ಹರ್ಡ್ಜ್ದಿಂದ 20,000 ಹರ್ಡ್ಜ್. ಇದು ಕರೆಕ್ಟ್ ಗೊತ್ತಿರಬೇಕು. ಇಟ್ ಈಸ್ ಕಾಲ್ಡ್ ಆಡಿಯೇಬಲ್. ಆಡಿಯೇಬಲ್. ಹಾಗಾದರೆ ಇದಕ್ಕಿಂತ ಕೆಳಗಡೆ ಗುನು ಮಾತಾಡ್ತಾರೆ ಸಣ್ಣದ ಕಿವಿಯೊಳಗೆ, ಅದನ್ನು ಇರ್ತದೆ ಇನ್ಫ್ರಾಸೋನಿಕ್ ಅಂತಾರೆ ಅವರಿಗೆ. ಇನ್ಫ್ರಾಸೋನಿಕ್. ಹಾಗಾದರೆ ಇದನ್ನು ಏನನ್ನಬೇಕಂದ್ರೆ ಅಲ್ಟ್ರಾಸೋನಿಕ್. ಈ ಅಲ್ಟ್ರಾಸೋನಿಕವನ್ನೇ ಈ ಬಾವಲಿಗಳು ಬಳಸಿಕೊಂಡು ಹಾರಾಡ್ತವೆ ರಾತ್ರಿ. ಬಾವಲಿಗಳು ಯಾವ ಶಬ್ದ ಉತ್ಪಾದಿಸಿ ಗ್ರಹಿಸುತ್ತವೆ? ಅಲ್ಟ್ರಾಸೋನಿಕ್. ಅದಕ್ಕಿಂತ ಮುಂದೆ ಹೋದರೆ ಸೂಪರ್ ಸೋನಿಕ್ ಅಂತಾರೆ. ಸೂಪರ್ ಸೋನಿಕ್. ಇದು ಗೊತ್ತಿರಬೇಕು. ಇಲ್ಲೊಂದು ತಮ್ಮ ಕ್ವಶನ್ನ. ಜೇನು ಹುಳಗಳು ಸಾಯಂಕಾಲ ಗೂಡಿಗೆ ವಾಪಸ್ ಬಂದ ಬಳಕ ಗುಯ್ ಅಂತೇಳಿ ಸೌಂಡ್ ಬರ್ತದೆ ಕಂಡಪಟ್ಟಿ. ಯಾರಾದರೂ ತಮ್ಮ ಸ್ನೇಹಿತರು ದೂರದಲ್ಲಿ ಇದ್ದು ಕಳ್ಕೊಂಡಿದ್ರು, ದಾರಿ ತಪ್ಪಿಸ್ಕೊಂಡಿದ್ರೆ ಬಲ್ಲಿ ಅಂತೇಳಿ ಸೌಂಡ್ ಮಾಡ್ತಾವೆ. ಆ ಜೇನು ನೊಣಗಳು ಸಾಯಂಕಾಲ ಭಾರಿ ಸೌಂಡ್ ಮಾಡ್ತಾವ್ರಿ ಜೇನುಗೂಡಿನಲ್ಲಿ. ಆ ಸೌಂಡ್ದೊಳಗೆ ಯಾವ ಅಲೆಗಳು ಪ್ರೊಡ್ಯೂಸ್ ಆಗ್ತವ? ಇದು ಇಂಪಾರ್ಟೆಂಟ್. ಜೇನುಗೂಡಿನಲ್ಲಿ ಜೇನು ನೊಣಗಳಿಂದ ಉತ್ಪತ್ತಿಯಾಗುವ ಶಬ್ದದ ಅಲೆಗಳು ಯಾವುವು? ಇದು ಕ್ವಶನ್. ಇನ್ನು ಶಬ್ದದ ಅಲೆಗಳು ನೀಳ ಅಥವಾ ಲಾಂಜಿಟ್ಯೂಡ್ನಲ್ ವೇವ್ಸ್ ಆಗಿರುತ್ತದೆ. ಇದು ಹೇಳಬೇಕು. ಶಬ್ದದಲ್ಲಿ ಏನು ವರ್ಗಾವಣೆಯಾಗುತ್ತದೆ? ಸೌಂಡ್ ಟ್ರಾನ್ಸ್ಫರ್ಸ್ ಇಟ್ಸ್ ಎನರ್ಜಿ. ಶಬ್ದದಲ್ಲಿ ಶಕ್ತಿ ವರ್ಗಾವಣೆಯಾಗುತ್ತದೆ. ಇದು ಹೇಳಬೇಕು ನಾವು. ನೆಕ್ಸ್ಟ್, ಕೇಳಲು ಯೋಗ್ಯವಾದ ಶಬ್ದದ ಪ್ರಮಾಣ 40ರಿಂದ 45. ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡಲು ಏನು ಬಳಸ್ತಾರಂದ್ರೆ ಗ್ರೀನ್ ಮಫ್ಲರ್ ಅಂತೇಳಿ ಗಿಡಗಳನ್ನು ಹಚ್ಚಿರ್ತಾರೆ ಹಿಂಗ ಸಾಲಾಗಿ. ಇದಕ್ಕೆ SSC ಕ್ವಶನ್. ಗ್ರೀನ್ ಮಫ್ಲರ್. ಮಫ್ಲರ್ ಅಂದ್ರೆ ಅದು ಕುಲಾಯಿ, ಅದು ಬೇರೆ ರೀ. ಇದು ಮಫ್ಲರ್ ಅಂದ್ರೆ ಇದು ಸಾಲು ಎಂದರ್ಥ. ಗ್ರೀನ್ ಮಫ್ಲರ್ ಎಂದರೆ ಸಾಲಾಗಿ ಗಿಡಗಳನ್ನು ನೆಟ್ಟು ಅಲ್ಲಿ ಶಬ್ದದ ಅಲೆಗಳು ಉಂಟಾಗದಂತೆ ನಿಯಂತ್ರಣ ಮಾಡುವುದು. ಶಬ್ದದ ಮಾಲಿನ್ಯ ಉಂಟಾಗದಂತೆ. ಸಿಗ್ಮಾಯ್ಡ್ ಕೋಲನ್ ಇದು ಇದರ ಒಂದು ಭಾಗವಾಗಿದೆ. ದೇಹದೊಳಗೆ ಸಣ್ಣ ಕಳ್ಳು ದೊಡ್ಡ ಕಳ್ಳು ಅದ. ದೊಡ್ಡ ಕಳ್ಳಿನಲ್ಲಿ 3 ಭಾಗಗಳದಾವ. ಕೋಲನ್ನ
ಸೀಕಮ್ ಕೋಲನ್ ರೆಕ್ಟಮ್ ಅಂತೇಳಿ 3 ಭಾಗ ಬರ್ತಾವೆ. ಇವು 3 ಎದರ ಭಾಗ ಅಂದ್ರೆ ದೊಡ್ಡ ಕರಳಿನ. ದೊಡ್ಡ ಕರಳು ಏನು ಕೆಲಸ ಮಾಡ್ತದ ಅಂದ್ರೆ ಲವಣ ಮತ್ತು ನೀರು ಹೀರಿಕೊಳ್ಳುತ್ತದೆ. ಒಂದು ವೇಳೆ ಇದು ಲವಣ ನೀರು ಹೀರಿಕೊಳ್ಳದಿದ್ದರೆ ಅವತ್ತು ಭೇದಿ ಉಂಟಾಗುತ್ತದೆ. ಅದನ್ನು ಡಯೇರಿಯಾ ಎನ್ನುವರು. ಅತಿಯಾದ ವಾಂತಿ ಭೇದಿ ಉಂಟಾಗುತ್ತದೆ. ಅದಕ್ಕೆ ಅತಿಸಾರ ಭೇದಿ ಅಂತಾರ. ಇನ್ನು ದೊಡ್ಡ ಕರಳಿಗೆ ಏನು ಅಂಟುಕೊಂಡಿರ್ತದ ಅಂತೇಳಿ UPSC ಕೇಳ್ಯಾರ. ಅಪೆಂಡಿಕ್ಸ್ ಇದಕ್ಕೆ ಅಂಟ್ಕೊಂಡು ಕೂತಿರ್ತದ. ಅಪೆಂಡಿಕ್ಸ್ ದೊಡ್ಡ ಕರಳಿಗೆ ಅಂಟಿಕೊಂಡಿರುತ್ತದೆ. ಈಲಿಯಂ ಇದು ಸಣ್ಣ ಕರಳಿನ ಒಂದು ಭಾಗವಾಗಿದೆ. ಡಿಯೋಡಿನಮ್ ಜಜನಮ್ ಈಲಿಯಂ ಎನ್ನುವುದು ಸಣ್ಣ ಕರಳು. ಹೈಯೆಸ್ಟ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಥ್ರೂ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸಣ್ಣ ಕರಳಿನಲ್ಲಿ ಅತಿ ಹೆಚ್ಚು ಆಹಾರ ಜೀರ್ಣಗೊಳ್ಳುತ್ತದೆ. ಆ ಸಣ್ಣ ಕರಳಿನ ಯಾವ ಭಾಗದಲ್ಲಿ ಅಂದರೆ ಈಲಿಯಂ ಭಾಗದಲ್ಲಿ ಆಹಾರ ಜೀರ್ಣವಾಗುತ್ತದೆ. ಸಣ್ಣ ಕರಳಿನಲ್ಲಿ ಬೆರಳಿನ ಆಕಾರದ ರಚನೆಗಳಿಗೆ ವಿಲಯಗಳು ಎನ್ನುತ್ತೇವೆ. ಇಷ್ಟು ಗೊತ್ತಿರಬೇಕು. ಕ್ವಶನ್ ನಂಬರ್ 31. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಆಧುನಿಕ ಭಾರತದ ಹೊಸ ದೇವಾಲಯಗಳು ಆಗಿವೆ ಎಂದು ಯಾರು ಹೇಳಿದರು ಅಂತ ಕೇಳ್ತಾರೆ? ಜವಾಹರ್ಲಾಲ್ ನೆಹರು ಅವರು. ಅದಕ್ಕಾಗಿಯೇ ದಾಮೋದರ ನದಿ ಕಣಿವೆ ಯೋಜನೆ ಎನ್ನುವುದು ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಗಿದೆ. ದಾಮೋದರ ನದಿ ಕಣಿವೆ ಯೋಜನೆ DVC ಎನ್ನುವುದು ಈಗಿನ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡಕ್ಕೆ ಸಂಬಂಧದ. ಅದು ಎಲ್ಲಿ ಹುಡ್ತದ ಅಂತ ಕೇಳ್ತಾರ? ಈಗಿನ ಜಾರ್ಖಂಡಿನ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ಕೇಸಂದ್ರೆ ಬಂಗಾಳಕ್ಕೆ ಹೋಗ್ತದೆ. ಮುಂದೆ ಅದನ್ನು ಹೋಗಿ ಗಂಗಾಕ್ಕೆ ಕೊಡ್ತದೆ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ DVC ಯೋಜನೆ. DVC ಅಂದ್ರೆ ದಾಮೋದರ ವ್ಯಾಲಿ ಕಾರ್ಪೊರೇಷನ್. ದಾಮೋದರ ನದಿ ಪ್ರದೇಶದಲ್ಲಿ ಹೆಚ್ಚಿಗೆ ಏನು ಸಿಗ್ತದೆ ಅಂತ ಕೇಳ್ತಾರ? ಕಲ್ಲಿದ್ದಲು ಭಾಳ ಸಿಗ್ತದೆ, ಖಂಡಪಟ್ಟಿ. ಇನ್ನು ದಾಮೋದರ ನದಿ ಕಣಿವೆ ಯೋಜನೆ ಯಾವ ರಾಜ್ಯಗಳಿಗೆ ಸೀಮಿತವಾಗಿದೆ? ವೆಸ್ಟ್ ಬೆಂಗಾಲ್ ಮತ್ತು ಜಾರ್ಖಂಡ. ಜಾರ್ಖಂಡ್ ಇದಕ್ಕಿಂತ ಮೊದಲು ಅದು ಬಿಹಾರ್ ಕಾತಿತ್ತು. ಈ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ ಹೇಳ್ಬೇಕು. ವಿವಿಧ ಉದ್ದೇಶ ಯೋಜನೆಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದವರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅವರು. ಕ್ವಶನ್: ಕ್ಷಯ ಕಿರಣಗಳ ತರಂಗಾಂತರ ಅಳೆಯುವ ಉಪಕರಣ ಬ್ರಾಗ್ ಸ್ಪೆಕ್ಟ್ರೋಮೀಟರ್. ಕ್ಷಯ ಕಿರಣ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಕ್ಷಯ ಕಿರಣಗಳ ಬಗ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತೇಳಿ ಇದು ಕರೆಕ್ಟ್ ಗೊತ್ತಿಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇವಕ್ಕ ಏನದಂದ್ರೆ ವಿದ್ಯುತ್ ಕಾಂತೀಯ ವಿಕಿರಣಗಳು ಅಂತೇಳಿ ಕರೀತಾರೆ. ಏನಂತಾರೆ ಇವಕ್ಕ? ವಿದ್ಯುತ್ ಕಾಂತೀಯ ವಿಕಿರಣಗಳು. ಈ ವಿದ್ಯುತ್ ಕಾಂತೀಯ ವಿಕಿರಣಗಳು ಎಷ್ಟರೇ ಅದಾವ ಅಂತ ಕೇಳಿದ್ರು ಅಂದ್ರೆ 7 ಅದಾವ ಅಂತ ಹೇಳಬೇಕು. ಹೌ ಮೆನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? 7 ಅದಾವ. ಹಾಗಾದ್ರೆ 7 ಸೀರಿಯಲ್ ಹೇಳಬೇಕು, ಹಿಂದೆ ಮುಂದೆ ಹೇಳ್ಬಾರ್ದು. ಇಲ್ಲೇ ಇರೋದು ವಿಶೇಷತೆ. ಇಲ್ಲಿ ನೋಡಿ: ರಮೇಶ, ಸಂತೋಷ ಅವರಿಬ್ಬರು ದಿನ ನಿತ್ಯ 10 ರೋಮನ್ ಅಂಕಿದೊಳಗೆ ಎಕ್ಸ್ ಅಂತಾರ ಗಂಟೆಗೆ ಕ್ಲಾಸಿಗೆ ಬರುತ್ತಾರೆ. ರಮೇಶ ಸಂತೋಷ ಅವರಿಬ್ಬರು ದಿನ ನಿತ್ಯ 10 ಗಂಟೆಗೆ ಕ್ಲಾಸಿಗೆ ಬರುತ್ತಾರೆ. ರ ಎಂದರೆ ರೇಡಿಯೋ ಅಲೆಗಳು, ಸ ಎಂದರೆ ಸೂಕ್ಷ್ಮ ತರಂಗಗಳು, ಅ ಎಂದರೆ ಅವಗೆಂಪು ಕಿರಣಗಳು, ಆ ನಂತರ ದ ಎಂದರೆ ದೃಗ್ಗೋಚರ ಎಂದರೆ ಸೂರ್ಯನ ಬೆಳಕು, ಇನ್ನು ನೀ ಅಂದ್ರೆ ನೇರಳಾತೀತ ಬೆಳಕು, ಎಕ್ಸ್ ಎಂದರೆ ಕ್ಷ ಕಿರಣ, ಇನ್ನು ಜಿ ಗ ಅಂದ್ರೆ ಗಾಮಾ ಕಿರಣ. 7 ಅದಾವ. ಹಾಗಾದರೆ ರೇಡಿಯೋಗಳಲ್ಲಿ ಬಳಸುವುದು ಯಾವುದು? ರೇಡಿಯೋ ತರಂಗಗಳು. ರೇಡಿಯೋ ಅಲೆಗಳು ಎಲ್ಲಿಗೆ ಹೋಗಿ ಹೊಳೆ ಬರ್ತಾವ ಅಂತ ಕೇಳ್ತಾರ? ಅಯಾನುಗೋಳಕ್ಕೆ ಬಡಿದು ವಾಪಸ್ ಬರ್ತಾವ. ರೇಡಿಯೋ ಕಂಡು ಹಿಡಿದವರು ಮಾರ್ಕೋನಿ. ಮೊಬೈಲ್ಗಳಲ್ಲಿ ಏನನ್ನು ಬಳಸುತ್ತಾರೆ ಅಂದರೆ ಸೂಕ್ಷ್ಮ ತರಂಗಗಳು. ಮೊಬೈಲ್ ಕಂಡು ಹಿಡಿದವರು ಕೂಪರ್. ಅಮೇರಿಕಾ ಮೋಟೋರೋಲಾ ಕಂಪನಿ. ಭಾರತದಲ್ಲಿ ಮೊದಲಿಗೆ ಮೊಬೈಲ್ ಬಳಕೆ ಮಾಡಿದ್ದು ಜ್ಯೋತಿ ಬಸು, ಕಲ್ಕತ್ತಾ, ಪಶ್ಚಿಮ ಬಂಗಾಳ. ಅವಗೆಂಪು ಕಿರಣಗಳು ಇವು ಎದಕ್ಕೆ ಯೂಸ್ ಆಗ್ತಾವ ಅಂತ ಕೇಳ್ತಾರೆ? ವಾತಾವರಣದಲ್ಲಿ CO2 ಹೆಚ್ಚಿಗೆ ಆಯ್ತು ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಈ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನದ ಹೆಚ್ಚಳಕ್ಕೆ ಕಾರಣವಾಗಿರುವ ಅಲೆಗಳು ಯಾವುವು ಅಂದ್ರೆ ಅವಗೆಂಪು. ದೃಗ್ಗೋಚರ ಎಂದರೆ ಸೂರ್ಯನ ಬೆಳಕು. ಇದರ ವೇವ್ ಲೆಂತ್ ಎಷ್ಟಿರ್ತದೆ? 400 to 750 ನ್ಯಾನೋಮೀಟರ್ ಆಗಿರುತ್ತದೆ.
ನೇರಳಾತೀತ ಕಿರಣಗಳು ಇವು ಸೂರ್ಯನದಿಂದ ಬರ್ತವೆ. ಇವುಗಳನ್ನು ಯಾವುದು ಹೀರ್ಕೊಳ್ತದಂದ್ರೆ ಓಝೋನ್. ಒಂದು ವೇಳೆ ಓಝೋನ್ ಪದರ ಹಾಳಾಯಿತು ಅಂದರೆ ಚರ್ಮದ ಮೇಲೆ ಬಿತ್ತು, ಚರ್ಮಕ್ಕೆ ಏನು ಬರ್ತದೆ ಅಂದರೆ ಕ್ಯಾನ್ಸರ್ ಬರ್ತದೆ, ಕಣ್ಣಿಗೆ ಕೆಟರಾಕ್ಟ್ ರೋಗ ಬರ್ತದೆ. ಕ್ಷಯ ಕಿರಣಗಳು ಕಂಡು ಹಿಡಿದವರು ವಿಲಿಯಂ ರಾಂಟ್ಜನ್ನ. ಇವರು ಎಲ್ಲಿಯವರು ಅಂದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಅವಾರ್ಡ್ ವಿನ್ನರ್ ಯಾರು ಅಂದ್ರೆ ವಿಲಿಯಂ ರಾಂಟ್ಜನ್. ಜರ್ಮನಿ ದೇಶ ಕ್ಷಯ ಕಿರಣ ಕಂಡು ಹಿಡಿದನು. ಅದನ್ನು ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಇದು ಹೇಳ್ಬೇಕು ನಾವು. ನೆಕ್ಸ್ಟ್ ಗಾಮಾ ಕಿರಣಗಳು. ಇದು PSI ಕೇಳಿದ್ದ. ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಕೋಬಾಲ್ಟ್ 60ದಿಂದ ಬಿಡುಗಡೆಯಾಗುವ ರೇಡಿಯೋ ಐಸೋಟೋಪ್ ಅಲೆಗಳು ಆಗಿವೆ. ನೆಕ್ಸ್ಟ್ ಕ್ವಶನ್. ಪ್ರಸ್ತುತ ಭಾರತದ ಸಾಮಾಜಿಕ ಜಾಲತಾಣಗಳು ಪ್ರಸ್ತುತ ಅನ್ನೋಕ್ಕಿಂತ ಫೇಸ್ಬುಕ್ ಕಂಡು ಹಿಡಿದವರು ಯಾರು? ಮಾರ್ಕ್ ಜುಕರ್ಬರ್ಗ್. ಘನಪಟ್ಟಿಯಲ್ಲಿ ವಿದ್ಯುತ್ ಶಕ್ತಿಯ ಉತ್ತಮ ಯಾವುದು? ಇದರಾಗ ಕರೆಂಟ್ ಚಲೋ ಹರಿತದ ಅಂತ ಕೇಳ್ತಾರೆ. ಗ್ರಾಫೈಟ್ದಾಗ ಹರಿತದ. ಹಾಗಾದರೆ ಇದ್ರ ಬಗ್ಗೆ ಒಂದು ಎರಡು ವಿಚಾರ ಏನು ಗೊತ್ತಿರ್ಬೇಕಂದ್ರೆ ಗ್ರಾಫೈಟದ ಬಗ್ಗೆ. ಗ್ರಾಫೈಟ್ ಅನ್ನೋದಕ್ಕಿಂತ ಕಾರ್ಬನ್ ಇದು ಗೊತ್ತಿರಬೇಕು. ಇದಕ್ಕೆ ಶುದ್ಧ ಬಹುರೂಪಗಳು ಅಂತ ಹೇಳಿ ತೊಗೊಳ್ಳೋಣ. ಶುದ್ಧ ಬಹುರೂಪ ತೊಗೊಂಡೇವಂದ್ರೆ ಪ್ಯೂರ್ ಅಲೋಟ್ರೋಪಿಕ್ ಫಾರ್ಮ್ಸ್ ಅಂತೇಳಿ ಬರ್ತಾವೆ. ಯಾವ್ಯಾವ ಬರ್ತಾವ ಅಂದ್ರೆ ಒಂದು ವಜ್ರ ಬರ್ತದೆ, ಮತ್ತೊಂದು ಏನು ಬರ್ತದೆ ಅಂದ್ರೆ ಗ್ರಾಫೈಟ್ ಬರ್ತದೆ. ಗ್ರಾಫೈಟ್. ಒಂದು ವೇಳೆ ಸ್ಫಟಿಕೀಯ ಬಹುರೂಪ ತೊಗೊಂಡಿವಿ ಅಂದ್ರೆ ಕ್ರೈಸ್ಟಲ್ ಅಲೋಟ್ರೋಪಿಕ್ ಬಹುರೂಪ ತೊಗೊಂಡಿವಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ವಜ್ರ ಇರ್ತದೆ, ಗ್ರಾಫೈಟ್ ಇರ್ತದೆ, ಇದ್ರಾಗ ಒಂದು ಎಕ್ಸ್ಟ್ರಾ ಪುಲರಿನ್ ಇರ್ತದೆ. ಹಾಗಾದರೆ ಕಾರ್ಬನ್ನದ ಬಹುರೂಪಗಳು ಅಂದ್ರೆ ಏನು? ಹಿಂಗಿರ್ತದೆ. ಇದು ವಜ್ರ, ಇದು ಪೆನ್ಸಿಲ್ದಾಗಿರುವ ಗ್ರಾಫೈಟ್, ಇದು ವಜ್ರ, ಇದು ಗ್ರಾಫೈಟ್, ಇದು ಹಿಂಗಿರ್ತದೆ. ಬಕ್ಕಿ ಬಾಲ್ 60 ಅಂತೇಳಿ ಬರ್ತದೆ. ಇದಕ್ಕೆ ಪುಲರಿನ್ ಅಂತಾರೆ. ಗ್ರಾಫೈಟ ಪುಲರಿನ್ನ. ಇಲ್ಲಿನ ಇದ್ದಿಲು ಅಂತೇಳಿ ಬರ್ತದೆ. ಇದ್ದಿಲಿಗೆ ಚಾರ್ಕೋಲ್ ಅಂತಾರೆ. ಇದರಾಗ 3 ಟೈಪ್ ಇರ್ತಾವೆ. ಒಂದು ಕಟ್ಟಿಗೆ ಇದ್ದಿಲು ಅಂಥೇಳಿ ಬರ್ತವೆ, ಎರಡನೇದ್ದು ಕಲ್ಲಿದ್ದಲು ಅಂಥೇಳಿ ಬರ್ತವೆ, ಮೂರನೇದ್ದು ಪ್ರಾಣಿ ಇದ್ದಿಲು ಅಂಥೇಳಿ ಬರ್ತವೆ. ಇವು ಅಲ್ಲದೆ ಮತ್ತೆ ಏನು ಬರ್ತಾವ ಅಂದ್ರೆ ಕಣ್ಣಿಗೆ ಹಾಕೊಳ್ಳೋ ಕಾಡಿಗೆ ಕಾಜಲ್ ಅಂತಾರಲ್ಲ ಅದು ಬರ್ತದೆ, ದೀಪದ ಮಸಿ ಬರ್ತದೆ ಇತ್ಯಾದಿ. ಇವೆಲ್ಲ ಕಾರ್ಬನದ ಬಹುರೂಪಗಳೇ. ಬಹುರೂಪ ಅಂದ್ರೆ ನೋಡ್ಲಿಕ್ಕೆ ಬೇರೆ ಬೇರೆ ಇರ್ತಾವೆ, ಸುಟ್ರ ಲಾಸ್ಟಿಗೆ ಒಂದೇ ಅಂಶ ಬರ್ತದೆ ಕಾರ್ಬನ್. ಭೌತಿಕ ಲಕ್ಷಣಗಳು ಭಿನ್ನವಾಗಿದ್ದು ಆದರೆ ರಾಸಾಯನಿಕ ಲಕ್ಷಣ ಒಂದೇ ಆಗಿದ್ದರೆ ಅವುಗಳಿಗೆ ಏನೆಂದು ಕರೆಯುತ್ತಾರೆ? ಬಹುರೂಪ ಅಲಾಟ್ರಾಪ್ಸ್ ಅಂತೇಳಿ ಕರೀತಾರೆ. ಇವೆಲ್ಲ ಕಾರ್ಬನದ ಅಲಾಟ್ರಾಪ್ಸ್. ಹಾಗಾದರೆ ಕಾರ್ಬನದ ಶುದ್ಧ ಬಹುರೂಪಗಳು ವಜ್ರ, ಗ್ರಾಫೈಟ. ಕಾರ್ಬನದ ಸ್ಫಟಿಕೀಯ ಬಹುರೂಪಗಳು ವಜ್ರ, ಗ್ರಾಫೈಟ, ಪುಲರಿನ್ನ. ನಿಸರ್ಗದಲ್ಲಿ ದೊರೆಯುವ ಗಟ್ಟಿಯಾದ ವಸ್ತು ವಜ್ರ. ಹಾಗಾದರೆ ವಜ್ರ ಏಕೆ ಹೊಳೆಯುತ್ತದೆ? ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ತತ್ವ. ಭಾರತದಲ್ಲಿ ವಜ್ರ ಎಲ್ಲಿ ಸಿಕ್ತು ಅಂದ್ರೆ ಮಧ್ಯಪ್ರದೇಶದ ಪನ್ನಾದಲ್ಲಿ. ಗೋಲ್ಕಂಡದೊಳಗೆ ಏನು ಸಿಕ್ಕಿತ್ತು ಅಂದ್ರೆ ಕೊಯ್ನೂರು ವಜ್ರ ಪಿಟ್ಟ. ಕೊಯ್ನೂರು ವಜ್ರ ಕುತುಬ್ ಶಾಹಿದಿಂದ ತೊಗೊಂಡು ಹೋದವರು ಯಾರು ಅಂದ್ರೆ ಶಹಜಾನ್. ಅದನ್ನು ಒಂದು ಕೊಯ್ನೂರು ವಜ್ರ ಹಂಗೆ ಇಟ್ಟಿದ್ದ, ಏನೋ ಒಂದು ಮಯೂರ ಸಿಂಹಾಸನ ಮಾಡಿದ್ದ. ವಜ್ರ ಖಚಿತ ಮಯೂರ ಸಿಂಹಾಸನದ ನಿರ್ಮಾತೃ ಶಹಜಾನ್. ಪ್ರಶ್ನೆನೇ ಇಷ್ಟೇ, ಮಯೂರ ಸಿಂಹಾಸನ ಮತ್ತು ಕೊಯ್ನೂರು ವಜ್ರ ಎಲ್ಲಿ ಇಟ್ಟಿದ್ದ, ಯಾವ ಕಟ್ಟಡದಾಗ ಇಟ್ಟಿದ್ದ ಅನ್ನೋದು ಬೇಕು. ಇದು HW. ಎರಡನೆಯದ್ದು ಮಯೂರ ಸಿಂಹಾಸನದ ಮೇಲೆ ಕುಳಿತ ಕೊನೆಯ ಮೊಘಲ ದೊರೆ, ಅಂದ್ರೆ ಮೊಘಲ ದೊರೆಗಳಲ್ಲಿ ಕೊನೆಯದವರು ಯಾರು ಅದ್ರ ಮ್ಯಾಗ ಕೂತವ್ರ ಅಂತ ಕೇಳ್ತಾರ. ಮೂರನೆಯ ಮೊಹಮ್ಮದ್ ಶಾ. ಯಾರು ಅದನ್ನು ಭಾರತದಿಂದ ತೊಗೊಂಡು ಹೋದರು ಅಂದ್ರೆ ನಾದಿರ್ ಶಹ. ಇದು ಗೊತ್ತಿರಬೇಕು. ಆನಂತರ ಮುಂದೆ ಏನದಂದ್ರೆ ಅದು ಅಂತರೂ ಮಯೂರ ಸಿಂಹಾಸನ ಎಲ್ಲಿಗೆ ಹೋಗ್ಯದು ಗೊತ್ತೇ ಆಗಿಲ್ಲ. ಬಟ್ ಈಗ ಕೊಯ್ನೂರು ವಜ್ರ ಅಂಥೇಳಿ ಇತ್ತು. ಅದನ್ನು ಯಾರು ಮತ್ತು ರಣಜಿತ್ ಸಿಂಗ್ ಸಿಗ್ತದೆ. ರಣಜಿತ್ ಸಿಂಗನ ಹೋದ ಬಳಿಕ ಬ್ರಿಟಿಷರು ತಂದು ದೆಹಲಿದೊಳಗಿಟ್ಟಿರ್ತಾರೆ, ಅವ್ರು ಹೋಗಕ್ಕೆ ತೊಗೊಂಡು ಹೋಗ್ಯಾರ. ಏನು ಅಂದ್ರೆ ಕೊಯ್ನೂರು ವಜ್ರ. ಹಾಗಾಗಿ ಈಗ ಇಂಗ್ಲೆಂಡಿನ ಮ್ಯೂಸಿಯಮ್ದಾಗ ಅದ. ಏನು ಅದನ್ನು ತೊಗೊಂಡು ಬರ್ತೀನಿ ಅಂತೇಳಿನೇ ವಿಜಯ್ ಮಲ್ಯ ಹೋಗಿರ್ಬೋದು. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ.
ಗ್ರಾಫೈಟ್ ಎನ್ನುವುದು ಇದು ಏನು ಅಂದ್ರೆ ಪೆನ್ಸಿಲ್ಗಳಲ್ಲಿ ಬಳಸ್ತಾರೆ. ಈ ಗ್ರಾಫೈಟ್ ಎನ್ನುವುದು ಏನು ಅನ್ನೋದಕ್ಕೆ ವಿಶೇಷವಾಗಿ ಅಂದ್ರೆ HB ಅಂತೇಳಿ ಬರೆದಿರ್ತಾರೆ ಪೆನ್ಸಿಲ್ಗಳಲ್ಲಿ. ಇದು ಕೇಳಿದ್ದು KPSC ಕ್ವಶನ್. ಹಾರ್ಡ್ ಬ್ಲ್ಯಾಕ್, HB ಎಂದರೆ ಏನು? ಹಾರ್ಡ್ ಬ್ಲ್ಯಾಕ್. ಪೆನ್ಸಿಲ್ಗಳಲ್ಲಿ ಏನು ಇರುತ್ತದೆ? ಗ್ರಾಫೈಟ್. ಇದರೊಳಗೆ ಎಷ್ಟು ಪರ್ಸೆಂಟೇಜ್ ಸೀಸ ಇರ್ತದ? ಸೀಸ ಅಂದರೆ ಜಿಂಕ್, ZN 0 ಇರುತ್ತದೆ. KS ಕ್ವಶನ್ ಇದು ಹೇಳಬೇಕು. ಪುಲರಿನ್ನ ಇದಕ್ಕೆ ಬಕ್ಕಿ ಬಾಲಿ ಎಂದು ಕರೆಯುತ್ತಾರೆ. C ಗ್ರೂಪ್ ಎಕ್ಸಾಮ್. ಕಟ್ಟಿಗೆ ಇದ್ದಿಲು ಹೇಗೆ ತಯಾರಿಸ್ತಾರೆ ಅಂದ್ರೆ ಎಲ್ಲ ಕಟ್ಟಿಗೆಗೊಳೆ ಮಾಡಿ ಹಿಂಗೆ ಹಾಕಿ ಮ್ಯಾಗ ಏನಂದ್ರೆ ಮಣ್ಣಿನ ರಾಡಿಯ ಕುಟೀರ ಮಾಡ್ತಾರೆ. ಇದಕ್ಕೆ ರಂಧ್ರಗಳನ್ನು ಮಾಡಿರ್ತಾರೆ. ಈ ರಂಧ್ರಗಳ ಮೂಲಕ ಏನಾದ್ರು ಸ್ವಲ್ಪ ಏನಾದ್ರು ಗಾಳಿ ಬರ್ತಿರ್ತದ, ಅಷ್ಟೇ ಸುಡ್ತಾ ಇರ್ತದೆ. ಹಾಗಾದರೆ ಕಟ್ಟಿಗೆ ಸುಡುತ್ತಿರುವಾಗ ಇದಕ್ಕೆ ಬಂದ ಕೇಸಿನ ರಂಧ್ರ ಮುಚ್ಚುತ್ತಾರೆ ಮತ್ತು ಮಣ್ಣಿನ ರಾಡಿದಿಂದ. ಅವಾಗ ಇದಕ್ಕೆ ಆಕ್ಸಿಜನ್ ಸಿಗಲ್ಲ, ಇದು ಅರ್ಧ ಸುಟ್ಟಿರ್ತದೆ. ಕಟ್ಟಿಗೆ ಇದ್ದಿಲು ತಯಾರು ಮಾಡಬೇಕಾದರೆ ಗಾಳಿಯ ಸಂಪರ್ಕದ ಕೊರತೆ ಉಂಟು ಮಾಡಿ ಕಟ್ಟಿಗೆಯನ್ನು ದಹಿಸಬೇಕು. ಪ್ರಾಣಿ ಇದ್ದಿಲು ತಯಾರಿಸಬೇಕಾದರೆ ಪ್ರಾಣಿಗೆ ಆ ಮೂಳೆಗಳಿಗೆ ಗಾಳಿಯ ಸಂಪರ್ಕದ ಕೊರತೆ ಮಾಡಿ ಅರ್ಧ ಸುಡ್ತಾವೆ. ಇನ್ನು ಕಲ್ಲಿದ್ದಲು ಎಂದರೆ ಭೂಮಿಯಾಗ ಜ್ವಾಲಾಮುಖಿದಿಂದ ಎಲ್ಲ ಗಿಡದ ಮ್ಯಾಗ ಬಿತ್ತು. ಜ್ವಾಲಾಮುಖಿ ಅಂದ್ರೆ ಭೂಮಿಯಾಗ ಒಳಗೆ ಹೋದ ಬಳಕ ಕಲ್ಲಿದ್ದಲು ಆಗ್ತವೆ. ಇವು 3 ಟೈಪ್ ಆಯಿತು. ಒಟ್ಟು ಇಲ್ಲಿ ಗಾಳಿಯ ಸಂಪರ್ಕದ ಕೊರತೆ ಆಯಿತು. ಕಟ್ಟಿಗೆ ಇದ್ದಿಲು ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ಕೆಟ್ಟ ವಾಸನೆ ಹೀರ್ಕೊಳ್ಳಲ್ಕ, ನೀರಿನ ಶುದ್ಧೀಕರಣ ಮಾಡಕ್ಕ. ಪ್ರಾಣಿ ಇದ್ದಿಲು ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ಬೆಲ್ಲ ತಯಾರು ಮಾಡೋದು ಕಬ್ಬಿಣದಿಂದ. ಬೆಲ್ಲದ ಬಣ್ಣ ಯಾವುದಂದ್ರೆ ಕೆಂಪ. ಅದೇ ಸಕ್ಕರೆ ತಯಾರು ಮಾಡೋದು ಕಬ್ಬಿಣದಿಂದ, ಆದರೆ ಸಕ್ಕರೆಯ ಬಣ್ಣ ವೈಟ್. ಡಿಕಲರೈಸೇಷನ್ ಆಫ್ ದಿ ಶುಗರ್, ಸಕ್ಕರೆಯ ಬಣ್ಣ ಬದಲಾಯಿಸಲು ಏನೇನು ಬಳಸುತ್ತಾರೆ? ಪ್ರಾಣಿ ಇದ್ದಿಲು. ಇದು ಹೇಳಬೇಕು. ಕಲ್ಲಿದ್ದಲಿನಲ್ಲಿ ಪ್ರಕಾರಗಳು: A ಫಾರ್ ಎಂಥ್ರಸೈಟ್, B ಫಾರ್ ಬಿಟಮಿನಸ್, P ಅಂದ್ರೆ ಪೀಟ, L ಅಂದ್ರೆ ಲಿಗ್ನೈಟ್. ಲಿಗ್ನೈಟ್ ತಮಿಳುನಾಡಿನ ನೈವೇಲಿಯಲ್ಲಿ ದೊರೆಯುತ್ತದೆ. ಪ್ರೀವಿಯಸ್ IS ಕ್ವಶನ್. ಸ್ಟ್ಯಾಂಡರ್ಡ್ ಕಲ್ಲಿದ್ದಲು ಎಂಥ್ರಸೈಟ್. A ಫಾರ್ ಎಂಥ್ರಸೈಟ್, ಬ್ಲೂ ಚಾರ್ಕೋಲ್ ಎನ್ನುತ್ತಾರೆ. ಇಷ್ಟು ಗೊತ್ತಿಲ್ಲ. ನೆಕ್ಸ್ಟ್, ಯಾವುದನ್ನು ಸತುವಿನ ಫಿಲಾಸಫರ್ಸ್ ಊಲ್ ಎಂದು ಕರೆಯುತ್ತಾರೆ? ಇದೇ ಕ್ವಶನ್ ಮುಂದೆ IAS ಬಂದ. ಜಿಂಕ್ ಆಕ್ಸೈಡ್. ಜಿಂಕ್ ಆಕ್ಸೈಡ್ ZnO. ಇದು ಹೇಳ್ಬೇಕು ನಾವು. ಫ್ಯಾರಡೆ, ಮೈಕಲ್ ಫ್ಯಾರಡೆ ಏನನ್ನು ವಿದ್ಯುತ್ ಬಲ್ಬ್ ಕಂಡಿಡಿದಾನ? ಫ್ಯಾರಡೆ ಎನ್ನುವುದು ಎದರ ಮಾನವಾಗಿದೆ ಅಂದರೆ ಕೆಪಾಸಿಟನ್ಸ್. ಹಾಲನ್ನು ಲೀಟರ್ದಲ್ಲಿ, ಬಾಳೆಹಣ್ಣ ಡಜನ್ದಾಗ ಅಳಿತೀವಿ, ದೂರವನ್ನು ಕಿಲೋಮೀಟರ್ದಾಗ ಅಳಿತೀವಿ. ಹಾಗೆ ಕೆಪಾಸಿಟನ್ಸವನ್ನು ಫ್ಯಾರಡೆ ಮಾನದಲ್ಲಿ ಅಳಿತೀವಿ. ಬಲವನ್ನು ನ್ಯೂಟನ್ ಮಾನದಲ್ಲಿ ಅಳಿತೀವಿ. ಪ್ರೆಸರ ಪ್ಯಾಸ್ಕಲ್ ಮಾನದಲ್ಲಿ ಅಳಿತೀವಿ. ವಿದ್ಯುತ್ ಪ್ರವಾಹ ಎಂಪಿಯರ. ಶುದ್ಧವಾದ ಬಂಗಾರದ ಶುದ್ಧತೆ ಕ್ಯಾರೆಟ್ ಮಾನದಲ್ಲಿ ಅಳಿತೀವಿ. ಹಿಂಗೆ ಗೊತ್ತಿರಬೇಕು. ನೆಕ್ಸ್ಟ್, ಇದು ಆಗಿನ ಕಾಲದಲ್ಲಿ 2013 ಅಂದ್ರೆ ಆಗ ನಡೆದಿರುವ ಪ್ಯಾರಾ ಒಲಿಂಪಿಕ್ಸ್ದ ಬಗ್ಗೆ ಕೇಳ್ಯಾರ. ಇದು ಏನದಂದ್ರೆ ನಮಗೆ ಇದು ಅವಶ್ಯಕತೆ ಬೀಳಲ್ಲ. ಈಗ 2022ರಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ದೊಳಗೆ ಭಾರತ ಏಸು ಚಿನ್ನ ಗೆದ್ದದಂದ್ರೆ 10 ಚಿನ್ನ ಗೆದ್ದಿತ್ತು. ಇದು ಗೊತ್ತಿದ್ರೆ ಸಾಕು. ಅದು ಆವಾಗಿನ ಪ್ರಚಲಿತ ಘಟನೆ. ಆಂಗ್ ಸಾನ್ ಸೂಕಿ ಭಾಳ ನ್ಯೂಸ್ನಾಗಿರ್ತಾರೆ ಅವಾಗ ಇವರು. ಯಾವ ದೇಶಕ್ಕೆ ಸಂಬಂಧಪಟ್ಟಾರಂದ್ರೆ ಮಯನ್ಮಾರ್ಗೆ ಸಂಬಂಧಪಟ್ಟಾರ. ಆಂಗ್ ಸಾನ್ ಸೂಕಿ ಎನ್ನುವವರು ಯಾವ ದೇಶದ ಹೋರಾಟಗಾರತಿ ಅಂದ್ರೆ ಮಯನ್ಮಾರ್. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಮಯನ್ಮಾರದ ಬಗ್ಗೆ ಒಂದು 2-3 ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಪದೇ ಎಕ್ಸಾಮ್ದಾಗ. ಮಯನ್ಮಾರ್ ದೇಶದ ಬಗ್ಗೆ ಗೊತ್ತಿರಬೇಕು. KS ಕೇಳಿದ್ರು. ಮಯನ್ಮಾರ್ ದೇಶದ ಹಳೆಯ ಹೆಸರು ಏನು ಅಂದ್ರೆ ಬರ್ಮಾ. ಇದು ಗೊತ್ತಿರಲಿ. ಹಾಗಾದರೆ ಮಯನ್ಮಾರ್ ದೇಶ ಯಾವಾಗ ಭಾರತದಿಂದ ಪ್ರತ್ಯೇಕಗೊಂಡಿತು ಅಂದ್ರೆ 1935 ಭಾರತ ಸರ್ಕಾರ ಕಾಯ್ದೆಯ ಮೂಲಕ. 1937ರಲ್ಲಿ ಸಪರೇಟ್ ಆಯಿತು ನಮ್ಮಿಂದ ಕಾಯ್ದೆ. ಅದು ವರ್ಷ ಇದು. ಇದರ ಮೊದಲ ರಾಜಧಾನಿ ಯಾವುದು ಅಂದ್ರೆ ರಂಗೂನ. ರಂಗೂನ ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳ್ತಾರ? ಇರಾವತಿ ನದಿ ಅಥವಾ ಇರಾವಡಿ ನದಿ ದಡದಲ್ಲಿ ಇದೆ. ಅವತ್ತಿನ ರಾಜಧಾನಿ ರಂಗೂನ ಆದ್ರೆ ಇವತ್ತಿನ ರಾಜಧಾನಿ ಬೇಕಲ್ರಿ? ಇದಕ್ಕೆ ಕ್ವಶನ್. ಇನ್ನು ಒಂದು ರಂಗೂನದಲ್ಲಿ ಏನಂದ್ರೆ ಬಂಧನಕ್ಕೆ ಒಳಪಟ್ಟಿದ್ರು ಭಾರತದವರು. ಯಾರ್ಯಾರು ಇದ್ರು ಅಂದ್ರೆ ಕೊನೆಯ ಮೊಘಲ ದೊರೆ 2ನೇ ಬಹದ್ದೂರ್ ಶಾ ಇಲ್ಲೇ ಮರಣ ಹೊಂದ್ಯಾನ.
ಬಹದ್ದೂರ್ ಶಹ ಕೊನೆಯ ಮೊಘಲ ದೊರೆ. ಇನ್ನು ತಿಲಕ್ ಅವರಿಗೆ 6 ವರ್ಷ ಇಲ್ಲೇ ಬಂಧನಕ್ಕೆ ಮಾಡಿದರು. ಬಾಲ ಗಂಗಾಧರ ತಿಲಕ್ ಅವರು ಇಲ್ಲೇ ಇದ್ದರು. ರಂಗೂನ್ ಜೈಲಿನಲ್ಲಿ ಇದ್ದಾಗ ತಿಲಕ್ ಅವರು ಬರೆದ ಪುಸ್ತಕ ಯಾವುದು? ಕ್ವಶನ್ ಮಾರ್ಕ್. ಇದು ಗೊತ್ತಿರಬೇಕು. ರಂಗೂನ್ ಜೈಲಿನಲ್ಲಿ ಇದ್ದಾಗ ತಿಲಕ್ ಬರೆದ ಪುಸ್ತಕ ಯಾವುದು? ನೆಹರು ಅವರು ಗುಜರಾತಿನ ಅಹಮದಾಬಾದ್ ಜೈಲಿನಲ್ಲಿ ಇದ್ದಾಗ ಬರೆದ ಪುಸ್ತಕ ಯಾವುದು? ಅದನ್ನು SSC ಕ್ವಶನ್. ಇವೆರಡು ಹೇಳ್ಬೇಕು ಆನ್ಸರ್. ಇನ್ನು ಮಯನ್ಮಾರದ ನೈಪಿ ಎಡೋ ಅಂತೇಳಿ ಬರ್ತದೆ. ನೈಪಿ ಎಡೋ ರಾಜಧಾನಿ ಈಗಿಂದ್ರಿ, ಇದು ರಾಜಧಾನಿ ಪ್ರೆಸೆಂಟ್. ಹಾಗಾದರೆ ಮಯನ್ಮಾರದ ನಾಣ್ಯ ಯಾವುದು ಅಂತ ಕೇಳ್ತಾರೆ. ಇದು ಏನಂದ್ರೆ ಕ್ವಶನ್ ಮಾರ್ಕ್. ಆನ್ಸರ್ ಹೇಳ್ಬೇಕು ತಾವೇ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. UPSC ಕ್ವಶನ್. ಮಯನ್ಮಾರ್ ದೇಶದಲ್ಲಿ ಹಿಮಾಲಯದ ಮುಂದುವರೆದ ಭಾಗಕ್ಕೆ ಅರ್ಕನಯೋಮ ಪೇಗುಯೋಮ ಎನ್ನುತ್ತಾರೆ. ಹಿಮಾಲಯಕ್ಕೆ ಅಲ್ಲಿ ಏನಂತ ಹೇಳಿ ಕರೀತಾರೆ? ಹಿಮಾಲಯ. ಅರ್ಕನಯೋಮ ಮತ್ತು ಪೇಗುಯೋಮ ಎನ್ನುವರು. ಇದು UPSC ಕ್ವಶನ್. ಇದನ್ನೇ ನಮ್ಮಲ್ಲಿ ಮುಂದೆ ಅಂಡಮಾನ್ ನಿಕೋಬಾರ್ಗೆ ಹೋಗ್ತಾವೆ. ಮಯನ್ಮಾರ್ಕ ಯಾರು ಟಚ್ ಆಗ್ಯಾರ ಅಂತ ಕೇಳ್ತಾರೆ? ಭಾರತದ್ದು ಅಂಡಮಾನ್. ಅಂಡಮಾನ್ ದ್ವೀಪಗಳು ಇದಕ್ಕೆ ಸಮೀಪವಾಗಿವೆ. PSI ಸಿವಿಲ್ ಕ್ವಶನ್. ಮಯನ್ಮಾರ್ಕ ಸಮೀಪ ಆಗ್ಯವ. ಇಷ್ಟು ನಮಗೆ ಇದು ಗೊತ್ತಿರಬೇಕು. ಆಂಗ್ ಸಾನ್ ಸುಕಿ ಇಲ್ಲಿಯವರು ಅದಾರ. ಕ್ವಶನ್. ಯಾವ ಕ್ಷೇತ್ರದಲ್ಲಿ ಅತ್ಯುನ್ನತ ಕೊಡುಗೆಗಾಗಿ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ ನೀಡುತ್ತಾರೆ ಅಂತ ಕೇಳ್ಯಾರ. ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ ಕೊಡುವುದು ವಿಜ್ಞಾನ ವಿಭಾಗದಲ್ಲಿ. ಕಳಿಂಗ ಪ್ರಶಸ್ತಿ ಸಿವಿಲ್ PSI ಕೇಳಿದ್ರು, ಅದನ್ನು ವಿಜ್ಞಾನ ವಿಭಾಗದಲ್ಲಿ ಕೊಡ್ತಾರೆ. ಹಾಗಾಗಿ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ಯಾರು ಕೊಡ್ತಾರ ಅನ್ನೋದು ಪ್ರಶ್ನೆ ನಮಗೆ ಕ್ವಶನ್ ಬಂದಿರ್ತದೆ ಯಾವಾಗ. ಇದನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ಯಾವಾಗ ಹಿಡಿದು ಕೊಡ್ತಾರ, ಎಷ್ಟು ಕೊಡ್ತಾರ, ಏನು ವಿಶೇಷತೆ, ಯಾವ ಕ್ಷೇತ್ರ ಕೊಡ್ತಾರ ಅನ್ನೋದು ವಿಜ್ಞಾನ ವಿಭಾಗದ ಬಹು ವೈವಿಧ್ಯಮಯವಾಗಿ ನೀಡುವಂತಹ ಪ್ರಶಸ್ತಿಗಳಲ್ಲಿ ಇದನ್ನು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂದಂಗೆ. ಸೈನ್ಸ್ ಸೆಕ್ಟರ್ದಾಗ ಕೊಡುವಂಥ ಪ್ರಶಸ್ತಿಗಳಲ್ಲಿ ಇದಕ್ಕೆ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ. ಇದು ಕರೆಕ್ಟಾಗಿ ಗೊತ್ತಿರಲಿ. ಇದನ್ನು ಯಾವ ವರ್ಷದಿಂದ ನೀಡಲಾಗುತ್ತದೆ ಅಂದರೆ 1958ರಲ್ಲಿ ನೀಡಲಾಗುತ್ತದೆ. ಯಾರು ಕೊಡ್ತಾರೆ ಅಂದರೆ ಕೇಂದ್ರ ಸರ್ಕಾರದವರು ಕೊಡ್ತಾರ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್ ಇಂಡಸ್ಟ್ರೀಸ್ ಈ ವರ್ಡ್ ಹೇಳೋಣ. ಹಾಗಾದರೆ ಇಂಡಸ್ಟ್ರಿಯಲ್ ರಿಸರ್ಚ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆಗಬೇಕು. ಇದು ಸ್ವಲ್ಪ ತಪ್ಪಾಯಿತು. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಭಾರತದ ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ತದವರು ಕೊಡ್ತಾರ. ಎಂದಿನ ಹಿಡಿದು ಕೊಡ್ತಾರ? 1958. ಎಷ್ಟು ರೊಕ್ಕ ಕೊಡ್ತಾರ? 5 ಲಕ್ಷ ರೂಪಾಯಿ ಕೊಡ್ತಾರ. ಇದು ಏನದಂದ್ರೆ 5 ಲಕ್ಷ ರೂಪಾಯಿ ಬಹುಮಾನ ಪ್ಲಸ್ ಮಾಸಿಕವಾಗಿ ತಿಂಗಳ ಒಂದಿಷ್ಟು ಭತ್ಯೆ ಕೊಡ್ತಾರೆ. ಮಾಸಿಕವಾಗಿ ತಿಂಗಳ ಎಷ್ಟು ಅಂದ್ರೆ 15,000 ರೂಪಾಯಿ. ಇದು ಮಾಸಿಕ ಪಿಂಚಣಿ ಅಂತೇಳಿ ಕೊಡ್ತಾರೆ. ಇಷ್ಟು ನಮಗೆ ಇದರ ಬಗ್ಗೆ ಕರೆಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್. ಆಮ್ಲ ಮಳೆಗೆ ಕಾರಣವಾದಂಥ 2 ಅನಿಲಗಳು ಯಾವುವು? ಆ್ಯಸಿಡ್ ರೇನ್ ಅಂತಾರೆ. ಒಂದು ನೈಟ್ರೋಜನ್ ಆಕ್ಸೈಡ್, ಎರಡನೆಯದ್ದು ಏನದಂದ್ರೆ ಸಲ್ಫರ್ ಡೈಆಕ್ಸೈಡ್. ಹಾಗಾದರೆ ಇದು ಭಾಳ ಇಂಪಾರ್ಟೆಂಟ್. SO2 ಅಂತೇಳಿ ಬರ್ತವೆ. ಹಾಗಾಗಿ ನೈಟ್ರೋಜನ್ ಆಕ್ಸೈಡ್ NO ಹಿಂಗೆ ಎಕ್ಸ್ ಬರೆಯೋಣ. ಅಥವಾ ನೈಟ್ರೋಜನದ ಮತ್ತೆ ಬರ್ತಾವಲ್ಲ ನೈಟ್ರಸ್ ಆಕ್ಸೈಡ್, ಇದನ್ನು ಕಾರಣನೇ ಅಂದಂಗೆ. ಹಾಗಾಗಿ ನೈಟ್ರೋಜನ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ
ಆಮ್ಲ ಮಳೆ ಬಂದರೆ ಏನಾಗ್ತದ, ಎಲ್ಲ ಕಟ್ಟಡ ಸ್ವಚ್ಛ ಕಲರ್ ಪೇಂಟ್ ತೊಳ್ಕೊಂಡು ಹೋಗ್ತಾವೆ, ಗಿಡದಾಗಿ ಎಲೆ ಎಲ್ಲ ಉದುರಿ ಕೆಳಗೆ ಬೀಳ್ತಾವೆ, ಮಣ್ಣೆಲ್ಲ ಹುಳಿ ಹುಳಿ ಆಗ್ತದೆ, ನೀರು ಹುಳಿ ಹುಳಿಯಾಗಿ ಎಲ್ಲ ಜಲಚರ ಪ್ರಾಣಿ ಸಹಿತಾವ. ಇದರಿಂದ ಮೇನ್ ಪ್ರಾಬ್ಲಮ್ಸ್ ಇವೇ ಅವು. ನೆಕ್ಸ್ಟ್, ಭಾರತದ ಮೊದಲ ಉಪಗ್ರಹ ಆರ್ಯಭಟ ಯಾವಾಗ ಉಡಾವಣೆ ಮಾಡಲಾಯಿತು? 1975ರಲ್ಲಿ. ಇದರ ಬಗ್ಗೆ ಒಂಚೂರು ನಮಗೆ ಗೊತ್ತಿಲ್ಲ. ಆರ್ಯಭಟದ ಸಂಕೇತ ಯಾವ ನೋಟಿನ ಮೇಲೆ ಇದೆ ಅಂದ್ರೆ ₹2 ನೋಟಿನ ಮೇಲೆ ಆರ್ಯಭಟ ಉಪಗ್ರಹದ ಚಿತ್ರಣವಿದೆ. ಇದು ಕರೆಕ್ಟ್ ಗೊತ್ತಿರೋ. ಹಾಗಾದರೆ ಏನದಂದ್ರೆ ಯಾವ ನೋಟಿನ ಮೇಲೆ ಎದರೆದರದ ಚಿತ್ರ ಆಧಾರ ಅನ್ನೋದು ಮೊದಲು ಗೊತ್ತಿರ್ಬೇಕು ನಮಗೆ. ಇದು ಏನಂದ್ರೆ ಇಂಡಿಯಾ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ನಾವು ಇಲ್ಲಿ 50 ಇದ್ದೀವಿ ಅಂದ್ರೆ ನಮ್ಮ ಎದರಿಗೆ ಇಲ್ಲಿ 500ದವ್ರು ಅದಾರ, ಎದರಿಗೆ ಅಪೋಸಿಟ್. ಹೌದ್ರಿ? ಹಾಗಾದರೆ ಇಲ್ಲಿ ₹10 ಅದಂದ್ರೆ ಇವ್ರಿಗೆ ಎದರಿಗೆ ಇಲ್ಲಿ 100ದವ್ರು ಅದಾರ ಗುಜರಾತ್ದಾಗ. ಇಲ್ಲಿ ಮಹಾರಾಷ್ಟ್ರದ 20ದವ್ರು ಅದಾರ ಅಂದ್ರೆ ಇಲ್ಲಿ ಮಧ್ಯಪ್ರದೇಶದ 200ದವ್ರು ಅದಾರ. ಇದರ ಮೀನಿಂಗ್ ಏನು ಅಂದ್ರೆ ₹10 ಎನ್ನುವುದು ಎಲ್ಲಿ ಅದಂದ್ರೆ ಕೋನಾರ್ಕ್ ಸೂರ್ಯ ದೇವಾಲಯ. ಕೋನಾರ್ಕ ಎನ್ನುವುದು ಎಲ್ಲದ ಅಂದ್ರೆ ಒಡಿಸ್ಸಾದಲ್ಲಿ ಅದ. ಇನ್ನು ₹100 ರಾಣಿ ಕಿ ವಾವ್ ಇದರ ಮ್ಯಾಗದ. ರಾಣಿ ಕಿ ವಾವ್ ಅದು ಎಲ್ಲದಂದ್ರೆ ಗುಜರಾತ್. ₹20 ಎಲ್ಲೋರಾ ಗುಹೆಗಳು ಮಹಾರಾಷ್ಟ್ರದೊಳಗದಾವು. ₹50 ಇದು ಎಲ್ಲದ ಅಂತ ಕೇಳ್ತಾರ, ಕರ್ನಾಟಕದ ಬಳ್ಳಾರಿಯೊಳಗ ಇರುವಂಥ ಕಲ್ಲಿನ ರಥ. ಹಂಪಿ ಕಲ್ಲಿನ ರಥ. ಹಂಪಿ ಈಗ ವಿಜಯನಗರ ಜಿಲ್ಲೆಯಾಗದ ಕಲ್ಲಿನ ರಥ. ₹200 ಅಂತಂದ್ರೆ ಸಾಂಚಿ ಸ್ತೂಪ ಮಧ್ಯಪ್ರದೇಶ. 500 ಇದು ಏನದಂದ್ರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅಲ್ಲ, ದೆಹಲಿದೊಳಗೆ ಏನಂದ್ರೆ ಕ್ಯಾಂಪು ಕೋಟೆ, ಲಾಲ್ ಕಿಲ್ಲಾ, ರೆಡ್ ಫೋರ್ಟ್ ಇದು ಅದು. ಇನ್ನು ₹2000 ಹೊರಗೆ ಹೋಗೋದು ಪೂರ್ಣ. ₹2000 ನೋಟಿನ ಮೇಲೆ ಏನು ಇದೆ ಅಂತ ಕೇಳ್ತಾರೆ ಕ್ವಶನ್. ಇದು ಕಾನ್ಸ್ಟೇಬಲ್ ಎಕ್ಸಾಮ್ ಬಂದಿದ್ರಿ. ₹2 ಮ್ಯಾಗ ಏನದ ರೀ? ಆರ್ಯಭಟ ಅದ. ₹2000 ನೋಟಿನ ಮೇಲೆ ಯಾವ ಚಿತ್ರಣವಿದೆ? ಆಪ್ಷನ್ ನಂಬರ್ ಎ ಮಂಗಳಯಾನ, ಆಪ್ಷನ್ ನಂಬರ್ ಬಿ ಚಂದ್ರಯಾನ. ಇವೆರಡು ಆಪ್ಷನ್ ತಮ್ಮ. ಇದರಾಗ ಯಾವುದು ₹2000 ನೋಟಿನ ಮೇಲೆ ಇರುವ ಚಿತ್ರಣವಿದೆ ಅಂತೇಳಿ. ಹಾಗಾದರೆ ಆರ್ಯಭಟ ಎನ್ನುವ ಉಪಗ್ರಹ ಯಾವಾಗಲೇ ಹಾರಿಸಿಬಿಟ್ಟರಂದ್ರೆ 19 ಏಪ್ರಿಲ್ 1975. KSISF ಎಕ್ಸಾಮ್ಕಾಗಿ ಏನು ಕೇಳಿದ್ರು ಅಂದ್ರೆ ಡೇಟ್ ಕೇಳಿದ್ರಿ. ಎಲ್ಲಿದಿಂದ ಅಂದ್ರೆ ಕಪುಸ್ಟಿನ್ ಯಾರ್ ಅಂತೇಳಿ ಅಲ್ಲಿದಿಂದ, ರಷ್ಯಾ ದೇಶದಿಂದ ಕಪುಸ್ಟಿನ್ ಯಾರ್ ಎಂಬ ಪ್ಲೇಸ್ನಿಂದ. ಎದರದಿಂದ ಹಾರಿಸಿಬಿಟ್ಟಿದ್ರು ಅಂದ್ರೆ ಕಾಸ್ಮಸ್ 3M ಹಾಗಾದರೆ ಯಾರು ಅದಕ್ಕೆ ಬೆಂಬಲಿತರಾಗಿದ್ರು ಅವ ಭಾರತದಲ್ಲಿ ಅಂದ್ರೆ CN ರಾವ್ ಸೈಂಟಿಸ್ಟ್. ಇವರು ಸಹಿ ಮಾಡಿದ್ರು, ರಷ್ಯಾದವ್ರಿಗೆ ಒಪ್ಪಂದ ಮಾಡಿ ಅವರೇ ಹಾರಿಸಿ ಕಳಿಸಿದ್ದು ಮ್ಯಾಗ್. ನೆಕ್ಸ್ಟ್, ರಾಷ್ಟ್ರಪತಿ ಹುದ್ದೆಯೊಂದು ಖಾಲಿಯಾದರೆ ಎಷ್ಟು ತಿಂಗಳಲ್ಲಿ ತುಂಬಬೇಕು? 6 ತಿಂಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆ ನಡೆಸಿ ತುಂಬುತ್ತದೆ. ವಯಸ್ಸು 35 ಆಗಿರಬೇಕು. ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು. ₹15,000 RBIದ ಡಿಪಾಸಿಟ್ ಇಡಬೇಕು. ಆ ನಂತರ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆ ನಡೆಸ್ತದ. ಚುನಾವಣೆಯಲ್ಲಿ ಏನದಂದ್ರೆ ಪರೋಕ್ಷ ಚುನಾವಣೆ ನಡೀತದ. ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ, ಸಿಂಗಲ್ ವೋಟ್ ಟ್ರಾನ್ಸ್ಫರೇಬಲ್ ಪ್ರಿಫರೆನ್ಸಿವ್ ಮೆಥಡ್ದಾಗ ಇಲೆಕ್ಷನ್ ನಡೀತದ. ಅವ್ರ ಚುನಾವಣೆ, ರಾಷ್ಟ್ರಪತಿ ಚುನಾವಣೆದಾಗ ವಿಧಾನಸಭೆ ಅಂದರೆ MLAಗಳು ವೋಟ್ ಹಾಕ್ತಾರೆ. ರಾಜ್ಯಸಭೆಯ ಸದಸ್ಯರು ಅಂದ್ರೆ ಈ ನಾಮಕರಣಗೊಂಡವರು ಇರಲ್ಲ. ಆ ನಂತರ ಲೋಕಸಭೆಯ ಸದಸ್ಯರು, ಲೋಕಸಭೆ, ರಾಜ್ಯಸಭೆ, ಎಲ್ಲ ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾತ್ರ ವೋಟ್ ಹಾಕಬೇಕು. ಅವರ ಚುನಾವಣೆಯ ವಿವಾದ ಸುಪ್ರೀಂ ಕೋರ್ಟ್ ಬಗೆಹರಿಸ್ತದ. ಅವರು ಗೆದ್ದ ಬಳಿಕ ಅವರಿಗೆ ಪ್ರಮಾಣ ವಚನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಬಗ್ಗೆ ಬೋಧನೆ ಮಾಡ್ತಾರೆ. ಆದ್ರೆ ಇವರು ಬ್ಯಾಡ ಅನ್ನಿಸ್ತು ಅಂದ್ರೆ ರಾಜೀನಾಮೆ ಮಾತ್ರ ಉಪರಾಷ್ಟ್ರಪತಿ ಕೊಡ್ತಾರೆ.
ಹುದ್ದೆ ಖಾಲಿ ಆಯಿತು ಅಂದ್ರೆ 6 ತಿಂಗಳದ ಒಳಗಾಗಿ ಅದನ್ನು ಚುನಾವಣೆಯ ಮೂಲಕ ತುಂಬಲಾಗುತ್ತದೆ. ರಾಷ್ಟ್ರಪತಿಗಳ ನಿವೃತ್ತಿಯ ವಯಸ್ಸು ಇರುವುದಿಲ್ಲ. ಅವರು 95ನೇ ವಯಸ್ಸಿನಾಗೂ ರಾಷ್ಟ್ರಪತಿ ಆಗಬಹುದು. ಟೆಲಿಫೋನ್ಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇದು 2019 ಸಿವಿಲ್ PC ಬಂದಿತ್ತು. ಸೇಮ್ ಆಪ್ಷನ್ ABCD ಕೆ ಸಾಥ್. TRAI ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಎಲ್ಲ ಟೆಲಿಫೋನ್ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುವುದೇ ಯಾವುದು ಅಂದರೆ TRAI. ಇದೇ ನಿಯಂತ್ರಣ ಮಾಡ್ತದೆ ತಂದಂಗೆ. ಹಾಗಾದರೆ ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಣ ಮಾಡೋದು ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ 1992 ಆ್ಯಕ್ಟ್ ಅಂತೇಳಿ ಬರ್ತಲ್ಲಕ್ಕ, ಅದು ಸೆಬಿ ಎನ್ನುವುದು ನಿಯಂತ್ರಣ ಮಾಡ್ತದೆ ಷೇರು ಮಾರ್ಕೆಟ್. ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಹಣಕಾಸು ಮುಖ್ಯ ಬ್ಯಾಂಕು ಆಗಿದೆ? ಗ್ರಾಮೀಣ ಪ್ರದೇಶಕ್ಕೆ ನಬಾರ್ಡ್ ಬ್ಯಾಂಕೇ ಭಾಳ ಇಂಪಾರ್ಟೆಂಟ್. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನಬಾರ್ಡದ ಬಗ್ಗೆ 3 ಕ್ವಶನ್ ಕರೆಕ್ಟ್ ಗೊತ್ತಿಲ್ಲ. ನಬಾರ್ಡ್ ಇದರ ವಿಸ್ತೃತ ರೂಪ ಕಡ್ಡಾಯವಾಗಿ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯವ್ರಿಗೆ ಗೊತ್ತಿರಬೇಕು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಅದರ ಘೋಷಣಾ ವಾಕ್ಯ ಗೊತ್ತಿರಬೇಕು. ಟೇಕಿಂಗ್ ರೂರಲ್ ಇನ್ ಫಾರ್ವರ್ಡ್, ಹಳ್ಳಿಗಳನ್ನು ಉತ್ತುಂಗಕ್ಕೆ ಒಯ್ಯುವುದು ಅಥವಾ ಏನಾದರೂ ಸಾಗಿಸುವುದು. ಹಾಗಾದರೆ RBI ಬ್ಯಾಂಕದ ಕೆಲಸ ಏನಂದ್ರೆ ಒಂದು RRB ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡ್ತದೆ. ಏನೋ ಒಂದು ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡ್ತದೆ. ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೇಳಿ ಬರ್ತಾವೆ. ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಇವೆರಡರ ಮ್ಯಾಗ ಇದೇ ಮ್ಯಾನೇಜ್ಮೆಂಟ್ ಮಾಡ್ತದೆ. ಹಾಗಾದರೆ RBI ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳ್ತಾರೆ? 12 ಜುಲೈ 1982. ಇದು ಭಾಳ ಕರೆಕ್ಟ್ ಗೊತ್ತಿರಬೇಕು. ಇದರ ಕೇಂದ್ರ ಸ್ಥಳ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಮುಂಬೈದೊಳಗದ. ಇದು ಕೇಂದ್ರ ಹಣಕಾಸು ಸಚಿವಾಲಯದ ಅಧೀನದಲ್ಲಿ ಬರ್ತದೆ. B ಶಿವರಾಮನ್ ಸಮಿತಿ ವರದಿ ಪಡೆದು ಅವಾಗ ಸ್ಥಾಪನೆ ಆಯಿತು. ನಬಾರ್ಡ್ ಬ್ಯಾಂಕ್ ಈ ಸಮಿತಿಯ ವರದಿಯಿಂದ B ಶಿವರಾಮನ್, ಕೇಂದ್ರ ಸ್ಥಳ ಮುಂಬೈ, ಸ್ಥಾಪನೆ 12 ಜುಲೈ 1982, ವಿಸ್ತೃತ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ರೂರಲ್ ಡೆವಲಪ್ಮೆಂಟ್, ಘೋಷಣಾ ವಾಕ್ಯ ಟೇಕಿಂಗ್ ರೂರಲ್ ಇಂಡಿಯಾ ಫಾರ್ವರ್ಡ್. ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ RRB ಬ್ಯಾಂಕ್ಗಳನ್ನು ಏನು ಮಾಡ್ತದೆ? ಕಂಟ್ರೋಲ್ ಮಾಡ್ತದೆ ಅಂದಂಗೆ. ನೆಕ್ಸ್ಟ್ ಕ್ವಶನ್ 45. ರಕ್ತದ ಗುಂಪು ಕಂಡು ಹಿಡಿದವರು ಕಾರ್ಲ್ ಲ್ಯಾಂಡ್ ಸ್ಟೀನಿಯರ್, ಅದು ಗೊತ್ತದೆ ಎಲ್ಲರಿಗೆ. ಇನ್ನು ರಕ್ತದ ಪರಿಚಲನೆ ವಿಲಿಯಂ ಹಾರ್ವೆ. ಫ್ಲೆಮಿಂಗ್ ಏನು ಕಂಡು ಹಿಡಿದಾನಂದ್ರೆ ಪೆನ್ಸಿಲಿನ್ ಔಷಧಿ. 1 ಸ್ಟಾರ್ ರೆವಲ್ಯೂಷನ್ ಭಾಳ ಫೇಮಸ್. ಇದ್ರ ಬಗ್ಗೆ ನೀವು ಕೇಳಿರೋ ಇಲ್ಲೋ ಅನ್ನೋಕ್ಕಿಂತ ಇದರ ಬಗ್ಗೆ ಭಾಳಷ್ಟು ಕಡೆ ಏನಂತಂದರೆ ಜಗತ್ತಿನಲ್ಲಿ ಚರ್ಚೆ ಆಯಿತು. ಹಾಗಾಗಿ 1 ಸ್ಟಾರ್ ರೆವಲ್ಯೂಷನ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದ್ರೆ ಮಸಾನೋಬು ಫುಕುಯೋಕಾ. ಇವಾಗ ಜಪಾನ್ ದೇಶದ ಒಬ್ಬ ರೈತ ಕಿಲ್ಲದಾರ ನೋಡಿ ಸರ್. ಹಾಗಾಗಿ ಏನಂದ್ರೆ ಈ ಜಪಾನ್ ದೇಶದ ರೈತನು ಇವನು ಒಂದು ವರ್ಡ್ ಸ್ಟೇಟ್ಮೆಂಟ್ ನೋಡಿ, ಇವನಿಗೆ ಏನಂತ ಹೇಳಿ ಕರೀತಾರ ಅಂದ್ರೆ 1 ಸ್ಟಾರ್ ರೆವಲ್ಯೂಷನರಿ ಪುಸ್ತಕ ಬರೆದವರು ಯಾರು ಅಂದ್ರೆ ಮಸಾನೋಬು ಫುಕುಯೋಕಾ. ಫಿಲಾಸಫಿ ಆ್ಯಂಡ್ ವರ್ಕ್ ಆಫ್, ಅವನ ತತ್ವಶಾಸ್ತ್ರ ಅಂತ ಹೇಳ್ತದ. ಅವನಿಗೆ ಆಧುನಿಕ ಕನ್ಫ್ಯೂಷಿಯಸ್ ಅಂತೇಳಿ ಹೇಳ್ತಾರ್ರಿ. ಅವೊಂದು ವರ್ಡ್ ಏನು ಹೇಳ್ತಾನೆ ಆ ಪುಸ್ತಕದ ಬಗ್ಗೆ ನೋಡ್ರಿ. ಎಲ್ಲ ಭತ್ತ ಬೆಳೆದ ನಾವು ಕಂಡಪಟ್ಟಿ ಸ್ಟ್ಯಾಂಡರ್ಡ್ ಮಟ್ಟದಾಗ. ಪ್ರಪಂಚದಾದ್ಯಂತ 30ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಟ್ರಾನ್ಸ್ಲೇಟ್ ಮಾಡ್ಯಾರ. ಅಂದ್ರೆ ಅಷ್ಟು ಪಾಪ್ಯುಲರ್ ಪಡೆದದ. ಹಾಗಾದರೆ ಅವ ಭತ್ತದ ಗದ್ದೆಗಳ ಬಗ್ಗೆ ಹೇಳ್ತಾನೆ. ಭತ್ತದ ಗದ್ದೆಗಳನ್ನು ಬೆಳೆಸುವುದಿಲ್ಲ, ರಸಗೊಬ್ಬರಗಳಿಲ್ಲ, ಕೀಟನಾಶಕಗಳಿಲ್ಲ, ಹುಲ್ಲೂ ಇಲ್ಲ. ಆದರೂ ಸಮೃದ್ಧವಾಗಿ ಸುಗ್ಗಿ ತರುವ ಅದ್ಭುತವಾದ ನೈಸರ್ಗಿಕ ಕೃಷಿ ವಿಧಾನದ ಬಗ್ಗೆ ಹೇಳ್ಯಾರ. ನೋ ಫರ್ಟಿಲೈಸರ್, ನೋ ಇನ್ಸೆಕ್ಟಿಸೈಡ್, ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಆದರೂ ಕಂಡಾಪಟಿ ಇಳುವರಿ ಬರುವಂಥ ಭತ್ತ ಬೆಳೆ ತೋರಿಸದವ. ಅದಕ್ಕೆ ಏನು ಕಾರಣ ಅನ್ನೋದಕ್ಕೆ ಆ ಪುಸ್ತಕದಾಗ ಬರ್ದಾನ. ಹಾಗಾಗಿ ಒಬ್ಬ ಪ್ರಗತಿಪರ ಕೃಷಿಕಾರ್ಯ ಆತ, ಜಪಾನ್ ದೇಶದ. ಅವನ ಹೆಸರು ಏನದ ನೋಡ್ರಿ, ಮಸಾನೋಬು ಫುಕುಯೋಕಾ. ಇವನ ಪುಸ್ತಕ 1 ಸ್ಟಾರ್ ರೆವಲ್ಯೂಷನರಿ ಬಹಳ ಜಾಸ್ತಿ ಯೂಸ್ ಮಾಡಿದ್ದು. ಏನದ 30 ದೇಶಗಳಲ್ಲಿ ಈ ಪುಸ್ತಕ ಟ್ರಾನ್ಸ್ಲೇಟ್ ಆಗ್ಯದ. ಇವನಿಗೆ ಆಧುನಿಕ ಏನೆಂದು ಕರೆಯುತ್ತಾರೆ? ಕನ್ಫ್ಯೂಸಿಯಸ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಸರ್ಕಾರದ ಆದಾಯದ ಮೂಲ ಅಲ್ಲ ಅಂದ್ರೆ ಎಲ್ಲ ಅದಾವ. ಬಟ್ ಇಲ್ಲಿ ಒಂದು ವರ್ಡ್ ಏನಂದ್ರೆ ಲ್ಯಾಂಡ್ ರೆವಿನ್ಯೂ ಅನ್ನೋದು ಆಪ್ಷನ್ ಬರಬೇಕಾಗಿತ್ತು. ಲ್ಯಾಂಡ್ ರೆವಿನ್ಯೂ ಅಂದ್ರೆ ಭೂ ಕಂದಾಯ. ಇದು ಕೇಂದ್ರ ಸರ್ಕಾರಕ್ಕೆ ಹೋಗಲ್ಲ, ರಾಜ್ಯ ಸರ್ಕಾರಕ್ಕೆ ಜಾಸ್ತಿ ಹೋಗ್ತದ. ಸಮಾಜವಾದದ ಮೊದಲ ವೈಜ್ಞಾನಿಕ ವಿಶ್ಲೇಷಣೆ ಕೊಟ್ಟವರು ಯಾರು ಅಂದ್ರೆ ಕಾರ್ಲ್ ಮಾರ್ಕ್ಸ್.
ಕಾರ್ಲ್ ಮಾರ್ಕ್ಸ್ ಬರೆದಿರುವಂತಹ 2 ಪ್ರಸಿದ್ಧ ಪುಸ್ತಕಗಳು ಯಾವ್ಯಾವ ಅದಾವ ಅಂದ್ರೆ, ಒಂದು ದಾಸ್ ಕ್ಯಾಪಿಟಲ್, ಇಲ್ಲ ಅದಾರೆ, ಇದು ಕೇಳಿದರು ಸಿವಿಲ್ PS ಆಗಿ. ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಈ ಪುಸ್ತಕ ಯಾರ ಜೊತೆ ಗೂಡಿ ಬರ್ದಾನ ಅಂತ ಕೇಳ್ಯಾರ, UPSC ಕ್ವಶನ್. ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡ್ರಿಕ್ ಎಂಜಲ್ಸ್ ಇಬ್ಬರೂ ಜೊತೆಗೂಡಿ ಬರೆದಿದ್ದಾರೆ. ಇವರು ಸಮಾಜವಾದಿ ಸಿದ್ಧಾಂತಕ್ಕಿದ್ದರು, ಬಂಡವಾಳಶಾಹಿಗಳನ್ನು ವಿರೋಧಿಸ್ತಾ ಇದ್ದರು. ಇವರು ಆ್ಯಕ್ಚುಲಿ ಎಲ್ಲಿಯವರು ಅಂದರೆ ಜರ್ಮನಿದವರು, ಆದರೆ ಇವರ ಪುಸ್ತಕಗಳ ಭಾಷೆಗಳಲ್ಲಿ ಇರುವುದು ಜರ್ಮನಿ ಭಾಷೆ, ನೆಲೆಸಿದ್ದು ಇಂಗ್ಲೆಂಡದಾಗ, ಇದು ಗೊತ್ತಿರಬೇಕು. ನೆಕ್ಸ್ಟ್, ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಪಾದಿಸಲಾಗಿದೆ? ಕರ್ತವ್ಯ ಅಂದಾರ. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದು ಅಂದ್ರೆ 4A, ಇದು ಸರಿಯಾದ ಉತ್ತರ, BL ಮಂತ. ಹಾಗಾದರೆ ಈ 4A ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತದಲ್ಲ, ಫಂಡಮೆಂಟಲ್ ಏನು ಅಂದ್ರೆ ಡ್ಯೂಟೀಸ್. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಸಂವಿಧಾನದಲ್ಲಿ ಮೂಲತಃ ಮೂಲಭೂತ ಕರ್ತವ್ಯಗಳು ಇಲ್ಲೇ ಇರಲಿಲ್ಲ. ಈ ಮೂಲಭೂತ ಕರ್ತವ್ಯ ಇರಲಿಲ್ಲ ಅಂದಂಗ. ಹಾಗಾಗಿ ಇವುಗಳನ್ನು ಆಮ್ಯಾಗ ತೊಗೊಂಡಿದ್ದೇವೆ ಅಂದ್ರೆ ಸಂವಿಧಾನದ ಭಾಗ 4A ತೊಗೊಂಡಿದ್ದೆವು. 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಪಡೆಯಲಾಗಿದೆ. ಅವಾಗ ಪ್ರಧಾನಮಂತ್ರಿ ಯಾರಿದ್ರು ಅಂದ್ರೆ ಇಂದಿರಾ ಗಾಂಧಿ ಇದ್ದರು, ಇದು ಗೊತ್ತಿರಬೇಕು. ಇಲ್ಲಿ 76ರಾಗ ರಾಷ್ಟ್ರಪತಿ ಯಾರಿದ್ರು ಅಂತ ಕೇಳ್ತಾರೆ. ಇದು ತಮಗ HW. ಸಂವಿಧಾನದ 42ನೇ ತಿದ್ದುಪಡಿಗೆ ಸಹಿ ಹಾಕಿದ ರಾಷ್ಟ್ರಪತಿಗಳು ಯಾರು? ಇದು ಹೇಳ್ಬೇಕು ತಾವು ಆನ್ಸರ್. ಹಾಗಾದರೆ ಮೂಲಭೂತ ಕರ್ತವ್ಯಗಳನ್ನು ರಚಿಸಲಕ್ಕೆ ಸ್ವರ್ಣಸಿಂಗ ಆಯೋಗ ನೇಮಕ ಆಗಿತ್ತು. ಈ ಸ್ವರ್ಣಸಿಂಗ ಆಯೋಗದ ವರದಿಯನ್ನು ಆಧರಿಸಿನೇ ನಮ್ಮಲ್ಲಿ 10 ಮೂಲಭೂತ ಹಕ್ಕುಗಳನ್ನು ತೊಗೊಂಡೆವು ನಾವು. ಅವ 10 ಹೇಳಿತ್ತಲ್ಲ, 6 ಹೇಳಿದ್ದ, ಬಟ್ ನಮ್ಮಲ್ಲಿ 10 ತೊಗೊಂಡಿದ್ದೆವು. ಈಗ ಮೊದಲು ಎಷ್ಟಿದ್ದು ಅಂದ್ರೆ 10 ಇದ್ದು, ಈಗ ಎಷ್ಟು ಅಂದ್ರೆ 11 ಅದಾವ. 11 ಮೂಲಭೂತ ಕರ್ತವ್ಯಗಳು. ಅವನು 6 ಹೇಳಿದ್ದ, ನಾವು 10 ಕರ್ತವ್ಯ ತೊಗೊಂಡಿದ್ದೆವು. ಈಗ ಎಷ್ಟು ಅಂದ್ರೆ 11. ಹಾಗಾದರೆ 11ನೇದು ಏನು ಅಂದ್ರೆ 51A ಇದು ಹೇಳಬೇಕು. ಇದು 51A ಅನ್ನೋದು ಇದಕ್ಕೆ ಸಂಬಂಧಿಸಿದ ವಿಧಿ. ಹಾಗಾದರೆ ಇವು ಯಾವ ದೇಶದಿಂದ ತೊಗೊಂಡಿದ್ದೆವು? USSR ದೇಶದಿಂದ. USSR ಅಂದ್ರೆ ಯೂನಿಯನ್ ಫಾರ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್. ಸಿವಿಲ್ PSI ವಿಸ್ತೃತ ರೂಪದಾಗ ಕೇಳಿದ್ದ. ಈಗ ಎಷ್ಟು ಅಂದ್ರೆ 11 ಅದಾವ. 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯವಾಗಿ ತಂದೆ ತಾಯಿಗಳು ವೈದ್ಯಕೀಯದಿಂದ ಸಾಲಿ ಕಳಿಸೋದು ಅಂದರೆ K ಅನ್ನೋದು ಹೇಳ್ತದೆ ಅಂದಾಗ. 1923ರಲ್ಲಿ ಸ್ವರಾಜ್ಯ ಪಕ್ಷ ಪ್ರಾರಂಭಿಸಲು ಮೋತಿಲಾಲ್ ನೆಹರು ಅವರೊಂದಿಗೆ ಸೇರಿಕೊಂಡ ವ್ಯಕ್ತಿ ಯಾರು ಅಂದರೆ CR ದಾಸ್. ಹಾಗಾದರೆ CR ದಾಸ್ ಎನ್ನುವವರು ಇಲ್ಲದ ನೋಡಿ, ಸ್ವರಾಜ್ಯ ಪಕ್ಷ ಸ್ಥಾಪನೆ ಇಬ್ಬರು ಮಾಡ್ಯಾರ. ಇವರು ಅಧ್ಯಕ್ಷರು, ಇವರು ಕಾರ್ಯದರ್ಶಿ ಆದರು. ಯಾರು? M ನೆಹರು. 1923ರಾಗ ಮತ್ತು 26ರಲ್ಲಿ ಈ ಪಕ್ಷ ಚುನಾವಣೆಯಲ್ಲಿ ಪಾಲ್ಗೊಂಡಿತ್ತು. ಸ್ವರಾಜ್ಯ ಪಕ್ಷದ ಉದ್ದೇಶ ಕೌನ್ಸಿಲ್ ಎಂಟ್ರಿ, ಸಂಸತ್ ಅಂದ್ರೆ ಪರಿಷತ್ತಿನ ಪ್ರವೇಶ ಮಾಡೋದು. ಚುನಾವಣೆದಾಗ ಗೆದ್ದು ಈಗ ಹೆಂಗೆ ವಿಧಾನಸಭೆ ವಿಧಾನ ಪರಿಷತ್ ಅಲ್ಲ, ಹಂಗೆ ಪ್ರವೇಶ ಮಾಡಿ ಜನಪರ ಯೋಜನೆಗಳನ್ನು ಕೊಟ್ಟು ಜನ ಬೆಂಬಲ ಪಡೆಯುವ ಉದ್ದೇಶ ಇತ್ತು. ಕೌನ್ಸಿಲ್ ಎಂಟ್ರಿ ಅಂತ ಹೇಳ್ಬೇಕು ಅದಕ್ಕೆ. ನೆಕ್ಸ್ಟ್, ಎಲ್ಲರಿಗೂ ಧನ್ಯವಾದಗಳು.